ಶ್ರೀಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಏನಾಯಿತು? ಅರ್ಜುನ ಕೃಷ್ಣನನ್ನು ಆರಿಸಿಕೊಂಡ, ದುರ್ಯೋಧನ ಸೈನ್ಯವನ್ನು ಆರಿಸಿಕೊಂಡ. ಮತ್ತು ಬಹಳ ಮುಖ್ಯವಾದ ಆಯ್ಕೆಯಲ್ಲಿ ಹೇಗೆ ಸೋಲ್ತಾರೆ ಎಂಬುದಕ್ಕೆ ದೊಡ್ಡ ಎಕ್ಸಾಂಪಲ್ ಅದು ಒಂದು. ದುರ್ಯೋಧನ ಈ ಕಡೆ, ಅರ್ಜುನ. ಕೃಷ್ಣ ಬೇಕಾಯಿತು, ಅವನಿಗೆ ಫಲ ಬೇಕಾಯಿತು. ಆ ಸೈನ್ಯ ಬಯಸ್ಕೊಂಡು, ಸೈನ್ಯ ಸಂಖ್ಯೆ ಭಾರಿ ಜಾಸ್ತಿ, ಕೃಷ್ಣ ಒಬ್ಬನೇ. ಮಾ ಫಲೇಶು ಕದಾಚನ, ಫಲಗಳು ಭಾರಿ ಇರಬಹುದು, ಆದರೆ ದೇವರು ಒಬ್ಬನೇ. ಯಾವುದನ್ನು ಆರಿಸ್ಕೊಳ್ಳೋದು ಸುಲಭ. ಎಲ್ಲ ಕೂತಲ್ಲೇ ಆಯಿತು. ಅರ್ಜುನ ಎಲ್ಲ ಗೀತೆ ಬಂತು, ದೇಹ ಸಿಕ್ತು, ಹೆಸರು ಬಂತು, ಎಲ್ಲ ಬಂದೋಯ್ತು. ದುರ್ಯೋಧನನಿಗೆ ಅದು ಆರಿಸ್ಕೊಂಡು ಅದು ಬರಲಿಲ್ಲ, ಇದು ಬರಲಿಲ್ಲ. ಆರಿಸ್ಕೊಂಡು 10 ಲಕ್ಷ ಸೈನ್ಯನೂ ಹೋಯಿತು, ಜೊತೆಗೆ ಸೋಲು ಬಂತು. ದೇವರು ಆಗ್ರಹಕ್ಕೆ ಗುರಿಯಾದ, ಸರ್ವಸ್ವ ಕಳ್ಕೊಂಡ್ಬಿಟ್ಟ. ಆಗ ಶ್ರೇಯಸ್ಸು ಪ್ರೇಯಸ್ಸು ಅಂದ್ರದೇ. ಕೃಷ್ಣನ ಆರಿಸ್ಕೊಂಡಿದ್ದು ಏನಾಯ್ತದು? ಶ್ರೇಯಸ್ಸು, ಇದು ಪ್ರೇಯಸ್ಸು. ಅದಕ್ಕೆ ನಚಿಕೇತ ಹೇಳ್ತಾರೆ, ನಿನಗೆ ಪ್ರೇಯಸ್ಸು ಕೊಡ್ತೀವಿ, ಅವೆಲ್ಲ ನನಗೆ ಬೇಕಿಲ್ಲ ಅಂತ ಹೇಳ್ತಾರೆ. ಎಷ್ಟು ಜನಜೀವಿತ್ವ ಕೊಡ್ತೀರಾ, ರಾಜ್ಯ ಕೊಡ್ತೀರಿ, ಅದನ್ನು ಕೊಟ್ಟರು ಐಶ್ವರ್ಯನೇ ಇದೆಲ್ಲ ಬೇಕಿಲ್ಲ. ನೀನು ಬೇಕು ಅಂತ, ನನಗೆ ಬ್ರಹ್ಮಜ್ಞಾನನೇ ಬೇಕು ಅಂತಾನೆ. ಕೊನೆಗೇನಾಯ್ತದು? ಇವತ್ತು ವಿಶ್ವವಿಖ್ಯಾತವಾದ ಉಪನಿಷತ್ತು ಆಯ್ತದೆ. ಇದು ಅರ್ಥ ಮಾಡಿಕೊಂಡ್ರೆ ಆಯ್ಕೆ ಹೇಗಿರಬೇಕು, ಒಳ್ಳೆ ದೃಷ್ಟಾಂತ ಇದೆ. ಹೌದು. ಯಾತಕ್ಕೆ ನಾಶ ಆಗೋದು? ಅದೇ ಪ್ರಮೇಶ್ವರ ಅಲ್ಲೇ ತಪ್ಪೋದು. ನಾಶ ಆಗೋದು ಏನಾಗ್ತಾರೋ ಅವರು? ಸದ್ಗತಿ ಆಯಿತು. ಯಾಕೆ? ಕೃಷ್ಣನ ಅಪ್ಪಣೆ ಪಾಲಿಸಿದರು, ಯುದ್ಧದಲ್ಲಿ ಕೊಟ್ಟರು, ಸದ್ಗತಿ ಆಯ್ತು ಅಷ್ಟೇ. ಇದು ಆ್ಯಸ್ ಪರ್ ರೂಲ್ ಹೋದರೆ ನೀವೇ ಯೋಚನೆ ಮಾಡಿ. ಆಫೀಸಲ್ಲಿ ಕೆಲಸ ಆಗಲಿಲ್ಲ, ಕಳಿಸ್ಕೊಟ್ರು, ಅವ್ರಿಗೇನು ಪ್ರಾಬ್ಲಮ್ ಇಲ್ಲ, ಅದರಿಂದ ಹೋಗಿ ಬಂದ ಕೆಲಸ ಮುಗೀತು ಅಷ್ಟೇ. ರಿಪೋರ್ಟ್ ಮಾಡಿದ್ರು ಅಷ್ಟೇ. ಅರ್ಥ ಆಯ್ತಾ? ಈಗ ಹೇಳಿ ನೀವು ಚೆಕ್ ಕೊಡ್ತೀವಿ, ಬ್ಯಾಂಕಿಗೆ ಕಳಿಸ್ತಾರೆ, ಹೋಗಿ ಬಂದ, ಎನ್ಕ್ಯಾಶ್ ಆಗಲಿಲ್ಲ, ಇವನು ತಪ್ಪಿಲ್ಲ ಅದರಿಂದ. ಅವನೇನೋ ಅವನಿಗೆ, ಯಾಕೆ ಅವನ ಕೆಲಸ ಏನು? ಹೋರೋದಷ್ಟೇ. ಆಗಲಿಲ್ಲ ಅಷ್ಟೇ. ಹೋಗದೆ ಹೋದರೆ ತಪ್ಪು ಅಷ್ಟೇ. ಹೋಗಬೇಕು, ಇದಾಗಬೇಕು. ದುಡ್ಡು ಕೊಟ್ಟರು ಸರಿ, ಕೊಡೋದು ಹೋದರೂ ಸರಿ, ತನ್ನ ಕೆಲಸ ಮುಗೀತು. ಇವನ ಮೇಲೆ ಅಬ್ಜೆಕ್ಟ್ ಮಾಡೋಂಗಿಲ್ಲ. ಯಾಕೆ? ಅವನ ಕೈಲಿಲ್ಲ ದುಡ್ಡು ತರೋದು, ಅಷ್ಟೇ ಬರ್ತಾರೆ ಅಷ್ಟೇ. ಇದು ಭಾಳ ಸಿಂಪಲ್, ಸ್ವಧರ್ಮ ಅಂದ್ರೆ ಅಷ್ಟೇ. ಕೃಷ್ಣ ಕೇಳಿದ್ರು ಬೋದಾಯ್ತು ಅಷ್ಟೇ. ಅಲ್ಲಿ ಏನಾಯ್ತಾರೆ, ಪಾಂಡವರ ಕಡೆಗಾರ ಸೈನಿಕರನ್ನು ಕೊಂದರು ಅವರು, ಗೊತ್ತಾಯ್ತಾ? ಅದು ಭೂಭಾರ ಹರಣಕ್ಕೆ ಕಾರಣ ಆಯಿತು, ಪುಣ್ಯ ಬಂತು. ಅರ್ಥ ಆಯ್ತಾ? ಈಗ ಭೂಭಾರ ಹರಣ, ಎನ್ಕೌಂಟ್ರ್ ಬೇರೆ, ಮರ್ಡರ್ ಬೇರೆ ಅಂತ ಗೊತ್ತಿಲ್ಲ, ಆ ಟೈಪ್ ಅದು. ಆದ್ದರಿಂದ ಅಪ್ಪಣೆ ಪಕ್ಕದ ಭೀಷ್ಮಾದಿಗಳು ಹಾಗೆ ಮಾಡಿತ್ತು. ಇದ್ದಿದ್ದು ಕೌರವರ ಪಕ್ಷದಲ್ಲಾದರೂ ಕೂಡ ಮನಸ್ಸೆಲ್ಲ ಇದ್ದಿದ್ದು ಯಾವ ಕಡೆಗೆ? ಪಾಂಡವರಿಗೆ ಜಯೋಸ್ತು ಪಾಂಡವಾನಾಮ್ ಅಂತಲೇ ಯುದ್ಧ ಮಾಡಿ, ದೋಷ ಬರಲೇ ಇಲ್ಲ ಅವರಿಗೆ. ಅರ್ಥ ಆಯ್ತಾ? ಇದು ಭಾಳ ಮುಖ್ಯವಾದ ಅಂಶ. ದುರ್ಯೋಧನೋ ಜಯೌ ರಾಮಂ ಸಭಯಾತ್ ಕೇಶವಶ್ಯ ತಂ ನ ಸಾಹಾಯ್ಯಂ ಕರೋಮೀತಿ ಪ್ರಾಹತ ಸ್ನೇಹವಾನಪಿ. ನಮ್ಮಲ್ಲೇ ಸ್ವಲ್ಪ ಯೋಚನೆ ಮಾಡಿ. ಡಿ ಹಾಸ್ಕೊತಿರೋ, ಕಾಯಿನ್ಸ್ ಹಾಸ್ಕೊತಿರೋ, ₹1 ಆದರೆ ಏನು ಮಾಡ್ತಾರೆ? ಡಿ ಹಾಸ್ಕೊತಾರೆ. ಯಾಕೆ ಇರೋದು? ಇದು ಕಂಪೇರ್ ಮಾಡಿದ್ರೆ ಭಾರಿ ಸೇಫ್. ಅದು ಸೇಫು, ಈಸಿ ಟು ಕ್ಯಾರಿ, ಅಶ್ಯೂರ್ಡ್, ಏನಿಲ್ಲ. ಇದು ಹಾಗಲ್ಲ. ಚೆಕ್ ಆದರೆ ಅಷ್ಟು ಬೌನ್ಸ್ ಆಗ್ಬೋದು, ಡಿ ಬೌನ್ಸ್ ಆಗೋ ಚಾನ್ಸ್ ಇಲ್ಲ. ಅರ್ಥ ಆಯ್ತಾ? ಇದಾದರೆ ಎಷ್ಟು ಪ್ರಾಬ್ಲಮ್ ಇದು. ಇಷ್ಟಾದರೂ ಹೊತ್ಕೊಂಡವ್ರು ಬಿಡಿಸ್ಕೊಳಕ್ಕಾಗಲ್ಲ ಅದನ್ನು, ಬೇರೆಯವ್ರು ತೊಗೊಳ್ಳೋ ಸಾಧ್ಯತೆಯೇ ಇಲ್ಲ ಇದನ್ನು. ಅರ್ಥ ಆಯ್ತಾ? ಆ ಥರ ಯೋಚನೆ ಮಾಡೋದು. ಕಂಪೇರ್ ಮಾಡಿ ರಿಲೇಟಿವ್ ಮೆರಿಟ್ ಯಾವಾಗ ನೋಡ್ತಾ ಹೊರಟ್ರೆ ಅದೇ ವಿವೇಕ ಅಂದ್ರೆ. ಸಾರ ವಿವೇಕ. ಯಾವುದರಲ್ಲಿ ಮಹತ್ವ ಇದೆ, ಯಾವುದರಲ್ಲಿಲ್ಲ. ಎಕ್ಸಾಮ್ ಹೋದ್ಬಿಟ್ಟ, ಕ್ರಿಕೆಟ್ ಮ್ಯಾಚ್ಗೆ ಹೋದ, ಏನಾಯ್ತು ನಿಮಗೆ? ಇವ್ರು ಅಂದ್ಕೊಂಡು ಪಾರ್ಟಿನೂ ಸೋಲ್ತು, ಜೊತೆಗೆ ಇದು ಹೋಯ್ತು, ಪರೀಕ್ಷೆದು ಇದೆಲ್ಲ ಕಳ್ಕೊಂಡ್ಬಿಟ್ಟು. ಎಷ್ಟೋ ದಡ್ತಾನೆ ಮಾಡ್ತಾರೆ ಆ ಥರ. ಇವತ್ತು ಯಾಕೆ 99% ಜನ ಇವತ್ತು ಮಾಡೋದೇನೋ ರಾಂಗ್ ಸೆಲೆಕ್ಷನ್ನೇ ಮಾಡೋದು. ದುರ್ಯೋಧನ ಧನಕ್ಕೇನು ಬೇಕಾಯಿತು ಅಂದರೆ ಸೈನ್ಯ ಬೇಕಾಯಿತು. ದೇವರು ಅರ್ಜುನ ಜ್ಞಾನಿ ಆದ್ದರಿಂದ ಈ ಕಡೆ ಬಂದು ಭೀಮಾನುಜ, ಆತನು ಭೀಮನ ತಮ್ಮ. ಅವನು ಭೀಮನಿಗೆ ವಿರುದ್ಧಿ. ಇವನು ಯಾರು ಭೀಮನನ್ನು ಅನುಸರಿಸಿ ಹೋಗ್ತಾರೋ ಅವರಿಗೆ ಶ್ರೇಯಸ್ಸರ ಕಡೆ ಗಮನ ಹೋಗುತ್ತೆ. ಯಾರು ಭೀಮನನ್ನು ಬಿಟ್ಟು ಹೋಗ್ತಾರೋ ಅವ್ರಿಗೆ ಯಾರ ಕಡೆ ಗಮನ ಬರುತ್ತೆ? ಪ್ರೇಯಸ್ ಕಡೆ ಗಮನ ಬರುತ್ತೆ. ಪ್ರೇಯಸ್ಸು ನಶ್ವರ ಮತ್ತು ಇದು ಶ್ರೇಯಸ್ಸು ಶಾಶ್ವತ. ಅದಕ್ಕೆ ಅರ್ಜುನ ಏನಂತ ಕೇಳಿದ? ಯಶ್ರೇಯಸ್ಸ ನಿಶ್ಚಿತಂ ಬ್ರೂಹಿ. ನನಗೆ ಶ್ರೇಯಸ್ಸು ಹೇಳು ಅಂತ ಕೇಳ್ತಾನೆ. ನನಗಿದು ಬೇಕಿಲ್ಲ, ಏನು ಬೇಕು? ನನಗೆ ಶ್ರೇಯಸ್ಸು ಬೇಕು.
ಕೃಷ್ಣ ಉತ್ತರ ಕೊಟ್ಟು ಇದೇ ಶ್ರೇಯಸ್ಸು ಅಂತೇಳಿ. ಏನೋ ಹಾಂ ಆ ಪ್ರಶ್ನೆ ಬಂದೇ ಇರುತ್ತೆ. ಆಯುಧ ಹೇಳಿದ್ರು ಇಂಪಾರ್ಟೆಂಟ್ ರೋಲ್ ತೊಗೊಳೋದಿಲ್ಲ ಅಂತ ಕೃಷ್ಣ ಹೇಳಿಲ್ಲ. ಶಸ್ತ್ರ ಹೇಳಿದ್ದು ಅಷ್ಟೇ ಹೇಳಿದ್ದಾನೆ. ದುರ್ಯೋಧನೆ ಕೇಳಿದ್ರೆ ನೀವ್ಯಾಕೆ ಕೇಳ್ತೀರಿ? ಈಗ ದುರ್ಯೋಧನೆ ಕೇಳಿಲ್ಲ ಮಾತನ್ನು ಅಂತ ಕೇಳಲಿಲ್ಲ. ಕೃಷ್ಣ ತಪ್ಪಾಡದಂತ ಕೇಳಲಿಲ್ಲ ಅವನು. ಯಾಕೆ? ಶಸ್ತ್ರ ಹಿಡಿದಿಲ್ಲ ಅಂತ ಹೇಳಿದ ಅಷ್ಟೇ. ಶಸ್ತ್ರ ಹಿಡಿಯೋದಿಲ್ಲ ಅಷ್ಟೇ. ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಸಮಸ್ಯೆ ಪರಿಹಾರ ಆಯಿತು. ಯುದ್ಧಕ್ಕೆ ಬರ್ತೇನೆ, ಕೂಡ್ತೇನೆ, ಗೆಲುವು ಕೊಡ್ತೇನೆ, ಎಲ್ಲ ಕೊಡ್ತೇನೆ, ಏನು ಕೊಡೋದಿಲ್ಲ, ನಾನಲ್ಲಿ ಬರೋದಿಲ್ಲ, ನೀವು ಹೋಗ್ರಿ ಕೆಲಸ ಮಾಡಿರ್ತೀರಿ, ಇನ್ಯಾಕೆ ಹೋಗ್ಬೇಕು, ಬೋಧೋಯ್ತು ಅಲ್ಲಿಗೀಗ. ಬರ್ತೀನಿ ಬನ್ನಿ ಅಂತ ಹೇಳಿದ್ದ, ಅರ್ಜೆಂಟ್ ಕೆಲಸ ಬರೋದಿಲ್ಲ ಅಂದ, ಕೆಲಸ ಇಲ್ಲ ಕೆಲಸ ಆಗಿದೆ ಹೋಗಿ ಅಂತೇಳಿ ಬೋಧೋಯ್ತು. ಅರ್ಥ ಆಯ್ತಾ? ಈಗ ಕೆಲಸ ಬರೋದು ಬಿಡೋದು ಪ್ರಶ್ನೆ ಬರೋದಿಲ್ಲ. ಈಗ ದುರ್ಯೋಧನ ಅದೆಲ್ಲ ಅರ್ಥ ಆಗಿಲ್ಲ. ಯುದ್ಧ ಮಾಡಿದರೆ ದೇವ್ರು ಗೆಲ್ತಾನೆ ಅಂತ ತಿಳ್ಕೊಂಡ. ತಪ್ಪದು. ದೇವ್ರು ಏನಿದ್ದರೆ ಸಾಕು, ನೀನು ಹೋಗೋದು ಆ ಕೆಲಸ ಆಗಿರ್ತೀವಿ ಹೋಗು ಅಂತ ಕಳಿಸ ಅಷ್ಟೇ. ಬೋಧೋಯ್ತು. ಅದಕ್ಕೆ ಕೆಲಸ ಆಗೋದು ಮುಖ್ಯ. ಅದಕ್ಕೆ ಇಷ್ಟ ಮಾಡಿಕೊಟ್ಟ ಅದನ್ನು. ಶಸ್ತ್ರ ಹಿಡ್ದೆ ಮಾಡಬೇಕು ಅಂತೇನೇ ಇಲ್ಲ. ಅವ್ನು ತಪ್ಪು ತಿಳ್ಕೊಂಡು ಅಷ್ಟೇ. ಬರೀ ಕೈಲಿ ಬಂದು ಏನು ಮಾಡ್ತಾನೆ ಅಂತ ಕೇಳಿದರೆ, ಡಾಕ್ಟ್ರು ಬಂದು ಬರೀ ಕೈಲಿ ಬಂದಿರ್ಬೋದು, ಬರೀ ಕೈಲಿ ಬಂದಿದ್ರು ಕೂಡ ಔಷಧಿ ಹೇಳ್ಬೋದು. ಅವನು ಪುಸ್ತಕ ಎಲ್ಲ ತೊಗೊಂಡು ಬರ್ಬೇಕು. ಅವನು ಅಲಾಂಗ್ ವಿತ್ ಇದಾದ ಮೆಡಿಕಲ್ ಶಾಪ್ ಸಮೇತ ಬರೋದೇ ಸಿಟಿ ಇಲ್ಲ. ಔಷಧಿ ಕೊಡೋದು ಯಾರು? ಅವನೇ ತಾನೆ ಅಷ್ಟೇ. ಅದು ಯೋಚನೆ ಮಾಡಲಿಲ್ಲ ಅವನು. ಹಾಂ ಯಾರು? ಅಲ್ಲ, ತಪ್ಪಲ್ಲ. ಅದೇ ಹೇಳಿದ್ದ ಅವನಿಗೆ ಭಕ್ತಿ ಇಲ್ಲ ಬಂದ. ಅದು ದೇವ್ರು ಏನು ಮಾಡ್ದ? ಭಕ್ತಿ ಇಲ್ಲ ಕೊಡೋದಿಲ್ಲ ಅಂತ ಹೇಳಲಿಲ್ಲ. ಅವ್ನ ಮನಸ್ಸನ್ನೇ ಹಾಗೆ ಮಾಡಿದ ಅಷ್ಟೇ. ಅದಕ್ಕೆ ಯಾವಾಗಲೂ ಕೂಡ ಅನ್ವಾಂಟೆಡ್ ಪೀಪಲ್ ಬಂದ ಹಾಗೆ ನಡ್ಕೋಬೇಕು ಅಂತ ಕಷ್ಟ ತೋರಿಸ್ತಾನೆ. ಅರ್ಥ ಆಯ್ತಾ? ಈಗ ಅನ್ವಾಂಟೆಡ್ ಪೀಪಲ್ ಅವ್ನು ಕೂತ್ಬಿಟ್ಟಿದೆ, ಹೇಗೆ ಕಳಿಸ್ಬೇಕು ಅವನು. ಅರ್ಥ ಆಯ್ತಾ? ಅದು ತೋರಿಸ್ಕೊಡ್ತಾರೆ. ಜಗಳ ಕಟ್ಕೋಬಾರ್ದು. ಅದಕ್ಕೆ ಸಮಂ ಕರಿಷ್ಯೆ ಅಂತ ಹೇಳಿದ. ಅದಾಗೋಯ್ತು. ಇದೊಂಥರ ಅದಕ್ಕೆ ಹೇಳಿದ ಧರ್ಮ ಶಿಕ್ಷಣ ಇದು. ಯಾವ ರೀತಿ ನಡ್ಕೋಬೇಕು. ಪಕ್ಕ ವಿರೋಧಿಯವರು. ಗೊತ್ತಾಯ್ತಾ? ಬಂದು ನಿಂತ್ಕೊಬಿಟ್ಟು ಕ್ಯೂರಲ್ಲಿ ಏನು ಮಾಡಬೇಕೀಗ? ಎಲ್ಲರೂ ಕೇಳಿ ದೊಡ್ಡ ಅದೇ ಇಶ್ಯೂ ಮಾಡ್ತಾನೆ ಅವನು. ಅವ್ರಿಗೆ ಅವಮಾನ ಮಾಡಿಬಿಟ್ಟು ಇಶ್ಯೂ ಮಾಡ್ತಾನೆ. ಅವಕಾಶ ಕೊಡಬಾರ್ದು. ಮತ್ತು ಅವನು ಕೂಡ ಸ್ಯಾಟಿಸ್ಫೈ ಆಗಬೇಕು, ಜೊತೆಗೆ ಕೆಲಸ ಆಗಿರಬಾರ್ದು. ಅದಕ್ಕೇನಂತಾರೆ? ಯೋಗ ಕರ್ಮಸು ಕೌಶಲ. ತುಂಬ ಜನ ಸೋಲೋದಲ್ಲಿ ಇವತ್ತು ನಮ್ಮ ಜೊತೆ ಆಗಿರೋದು ಹಾಗೇನೆ. ತುಂಬಿ ಸಗಳು ಬಾಯಿ ಬಂದ ಬೈದ್ಬಿಟ್ಟು ಏನಾಯ್ತು, ಕೊನೆಗೆ ಜಗಳ ಅಂತ ಆಗೋಯ್ತು. ಬೇಕಿರಲಿಲ್ಲ ಅದೆಲ್ಲ ಕೂಡ. ಎಲ್ಲಿ ಬೇಕದೆಲ್ಲ ವಾಕ್ಯಾರ್ಥ ಅಂದಲ್ಲಿ ಬೇಕೇ ಹೊರತು ಎಲ್ಲೆಲ್ಲ ಹೇಳೋ ವಿಚಾರಗಳಲ್ಲ ತಿಳಿದು. ಎಲ್ಲೋ ಹೇಳಬೇಕಾದ್ರೆ ಎಲ್ಲ ಹೇಳೋದ್ರೆ ಅದು ತಪ್ಪಾಗುತ್ತೆ. ಹಾಂ ಯೋಗ ಯೋಗ ಶಬ್ದಕ್ಕೆ ಅರ್ಥ ಯೋಗ ಕರ್ಮಸು ಕೌಶಲ. ಎಲ್ಲ ಹಲಸಣ್ಣು ಹೆಚ್ಕೊಂಡ, ಮೈಯೆಲ್ಲ ಅಂಟು ಮಾಡಿಕೊಂಡ. ಇನ್ನು ಎಣ್ಣೆ ಹಚ್ಕೊಂಡಾಗ ಏನಾಗಲಿ ಆರಾಮಿದ್ದ. ಅವನಿಗೆ ಹಣ್ಣು ಹಚ್ಚೋದೇ ಬಿಟ್ಟು ಇನ್ನೊಬ್ಬರು ನೋಡಿದ ಅಲ್ಲಿ ಸಾವಾಸನ ಬಿಟ್ಟೋಗ್ಬಿಟ್ಟು ಅವನು ಬಿಟ್ಟ. ಮೂರು ಕೇಸಿದೆ. ಹಣ್ಣು ಬಿಟ್ಟೇ ಹೆಸರಿಲ್ಲ. ಮೈಯೆಲ್ಲ ಅಂಟು ಮಾಡಿಕೊಂಡ. ಹಣ್ಣಿಗಿಂತ ಹಣ್ಣು ಜಾಸ್ತಿ ಆಯಿತು. ಅವ್ರು ಹಣ್ಣು ತೊಗೊಂಡ ಅಂಟಿಕೊಳ್ಳೇ ಇಲ್ಲ. 3 ಭಾಗ ಇದೆ. 3 ಭಾಗದಲ್ಲಿ ಹೇಗಿರ್ತಾರೆ? ನ್ಯೂಟ್ರಲ್ ಫಲ ಒಬ್ಬ. ಕರ್ಮಾಚರಣೆನೇ ಬೇಡ ಅವರಿಗೆ. ಇವನೇನು ಮಾಡಿದ? ಮೈಯೆಲ್ಲ ಕರ್ಮ ಬಂಧಕ್ಕಾಯ್ತು ಇವರಿಗೆ. ಹಲಸಣ್ಣು ಬಂಧಕ್ಕೆ ಮೈಯೆಲ್ಲ ಹೊತ್ಕೊಂಡು ಬಟ್ಟೆ ಕೆಡಿಸ್ಕೊಂಡು ಹಾಳಾಗೋಗ್ಬಿಟ್ಟ. ಅವನೇನು ಮಾಡ್ದ? ಏನು ಮಾಡ್ಕೊಂಡು ಫಲ ಅಷ್ಟೇ ತೊಗೊಂಡು. ಇದು 3 ಕೇಸ್ರೊಳಗೆ ಎಷ್ಟು ಸುಲಭವಾಗಿದೆ. ಆ ರೀತಿ ಅರ್ಥ ಮಾಡಿಕೊಂಡ್ರೆ ಸಮಸ್ಯೆ ಬರೋದೇ ಇಲ್ಲ. ದುರ್ಯೋಧನೋ ಯಯೌ ರಾಮಂ ಸಭಯಾತ್ ಕೇಶವಶ್ಯತಂ ನ ಸಾಹಾಯ್ಯಂ ಕರೋವೀತಿ ಪ್ರಾಹದ ಸ್ನೇಹವಾನಪಿ. ಅಲ್ಲಿಂದ ಏನು ಮಾಡಿದ ದುರ್ಯೋಧನ ಎಲ್ಲಿ ಹೋದ? ಬಲರಾಮ ದೇವ್ರ ಹತ್ರ ಹೋದ. ಆದಷ್ಟು ಟ್ರೈ ಮಾಡ ಅಂಥೇಳಿ. ಅವ್ರು ಗುರುವಾಗಿದ್ದವ್ರು ಬೇರೆ. ಸುಭದ್ರ ಕೊಟ್ಟು ಮಾತು ಕೊಟ್ಟಿರೋ ತಪ್ಪು ಹೋಗಿತ್ತೆಲ್ಲ ಇತ್ತಲ್ಲ. ಹೋದ, ನೀವು ನನ್ನ ಕಡೆ ಬನ್ನಿ ಈಗ ಅಂತ ಹೇಳಿದ. ಕೃಷ್ಣ ಏನು ಹೇಳಿದ? ಕೃಷ್ಣ ಹೀಗೆ ಹೇಳಿದ, ನಾನು ಬರೋದಿಲ್ಲ ಅಂತ ಹೇಳಿದ. ಯಾಕೆ? ಕೃಷ್ಣನಿಗೆ ವಿರೋಧ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ಬಿಡ್ತಾರೆ. ಇದು ಭಾಳ ಮುಖ್ಯ. ಇದು ಬರೋದಕ್ಕೆ ಇಷ್ಟ ಇದೆ, ಕೃಷ್ಣನಿಗೆ ವಿರೋಧ ಮಾಡೋಕ್ಕೆ ಇಷ್ಟ ಇಲ್ಲ. ಅದಕ್ಕೆ ಸ್ನೇಹವಾನಪಿ ಹೇಳ್ತಾರೆ ನೋಡಿ. ಭಾರಿ ಪ್ರೀತಿ ಇದ್ದರೂ ಕೂಡ ಕೃಷ್ಣನಿಗೆ ಭಯ. ಯಾರೋ ಕೆಟ್ಟ ಕೆಲಸ ಮಾಡಬೇಕಾಗಿದೆ, ಯಾರೋ ದೊಡ್ಡವ್ರು ಬೈತಾರೆ. ಅಷ್ಟು ಬಿಟ್ಟು ಪೂರ್ತಿ ಪುಣ್ಯ ಇಲ್ಲದವ್ರು ಏನಾಯ್ತು ಅಲ್ಲಿಗೆ? ಪೂರ್ತಿ ಪುಣ್ಯ ಇಲ್ಲದೆ ಹೋದರೂ ಕೂಡ ಒಂದು ರಿಸ್ಕ್ ಅವಾಯ್ಡ್ ಆಯ್ತು. ಈಗ ಅಲ್ಲಿ ಸೇರೋ ಪ್ರಸಂಗ ಬರಲಿಲ್ಲ ಅವ್ರಿಗೆ. ಸೇರಿದ್ರೆ ಏನಾಗ್ತಿತ್ತು? ಬೈ ಚಾನ್ಸು ಅವರಿಗೆಲ್ಲ ಸಾಧ್ಯತೆ ಸರ್ವಥಾ ಇರಲಿಲ್ಲ. ಅದನ್ನು ಉಪಾಯ ಮಾಡಿ ಅವ್ರು ತಪ್ಪಿಸ್ಕೊಟ್ಬಿಟ್ರು. ಮಾಡೋ ಕಡೆ ಬರ್ಲಿಕ್ಕೆ ತಯಾರಿಲ್ಲ. ಹೆಸಿಟೇಟ್ ಮಾಡ್ಲಿಕ್ಕೆ ಕಾರಣ ಏನಂತ ಕೇಳಿದರೆ ವೆರಿ ಸಿಂಪಲ್. ಅದು ಅವ್ರು ನೆಪ ಇಟ್ಕೊಂಡ್ರು ಅಷ್ಟೇ. ಪಾಂಡವರ ಕಡೆ ಬಂದರೆ ದುರ್ಯೋಧನ ಪ್ರೀತಿ ಇರೋದ್ರಿಂದ ಅವ್ನು ತಪ್ಪು ತಿಳ್ಕೊಬಾರ್ದು. ಅವ್ರು ಇದೇ ಗೊಂದಲದಲ್ಲಿದ್ದ. ಶುದ್ಧ ಭಾಗವತ ಸರ್ಮ ರಥರ ಅಲ್ಲ ಅವರೆಲ್ಲ ಕೂಡ. ಅದಕ್ಕೆ ಮಧ್ಯೆ ಕಂಪೇರ್ ಮಾಡೋಕ್ಕೆ ಏನು ಮಾಡ್ತಾರೆ? ವಾಯುದೇವನ ಬಿಟ್ಟರೆ ಉಳಿದವರೆಲ್ಲ ಏನು ಮಾಡ್ತಾರೆ? ತಪ್ಪು ಮಾಡೇ ಮಾಡ್ತಾರೆ. ಯಾವುದೋ ಸ್ಟೇಜಲ್ಲಿ ಮಾಡೇ ಮಾಡ್ತಾರೆ. ಒಳ್ಳೆ ಪುಣ್ಯ ಕಾರ್ಯ ಮಾಡೋದ್ರಲ್ಲೂ ಕೂಡ ಫಸ್ಟ್ ಗ್ರೇಡ್ ಮಾಡೋಕ್ಕಾಗಲ್ಲ ಅವರಿಗೆ. ದುರ್ಯೋಧನ ಸ್ನೇಹ ಯಾಕೆ ಬೇಕು ಇವ್ರಿಗೆ ಹೋಗಲಿ?
ಶಿಷ್ಯ ಯಾವುದೋ ಒಂದು ವಾತ್ಸಲ್ಯ ಆತ ಇಟ್ಕೋಬಾರ್ದಿತ್ತು. ಅದು ಪುತ್ರ ವಾತ್ಸಲ್ಯ ಹೇಗಾಯಿತು, ಶಿಷ್ಯ ವಾತ್ಸಲ್ಯ ಹೇಗಾಯಿತು ಅವ್ರಿಗೆ ಬೇಕಿರಲಿಲ್ಲ. ತಪ್ಪೊದ್ದು ಗೊತ್ತಿದೆ, ಎಲ್ಲ ಗೊತ್ತಿದೆ, ಇಷ್ಟಾದರೂ ಕೂಡ ಹೋಗೋದು. ಕೃಷ್ಣನ ಕಡೆ ಹೋಗಬಾರ್ದು, ಇವ್ರ ಕಡೆ ಕೃಷ್ಣನಿಗೆ ಬೇಜಾರಾಗತ್ತೆ ಅಂತ ಇಲ್ಲಿ ಹೋಗಲಿಲ್ಲ, ಇವನಿಗೆ ಬೇಜಾರಾಗುತ್ತೆ ಅಂತ ಅಲ್ಲಿ ಹೋಗಲಿಲ್ಲ. ಅರ್ಥ ಆಯ್ತಾ? ಈಗ ಬೇಸರದ ಪ್ರಶ್ನೆ ತಂದ್ಕೊಳೋಕೆ ಬೇಸರ ಆಗಲಿ ಅಂತಲೇ ಹೇಳಬೇಕಲ್ಲ, ಮಾಡಲಿಲ್ಲ. ಅದು ಶುದ್ಧ ಧರ್ಮರ ಥರಲ್ಲ, ಇದು ತುಂಬ ಇಂಪಾರ್ಟೆಂಟ್. ನಾ ಯುದ್ಧಕ್ಕೆ ಹೋಗದೆ ಹೋಗಿದ್ದರಿಂದ ಒಂದು ದೊಡ್ಡ ಇದು ಅವಾರ್ಡ್ ಆಯಿತು. ಕೃಷ್ಣನಿಗೆ ಅಪ್ರೀತಿ ಆಗಲಿಲ್ಲ ಅಂಬೋದು ಸರಿ ಹೋಯಿತು, ಆದರೆ ಪೂರ್ಣ ಪ್ರೀತಿಯೂ ಆಗಲಿಲ್ಲ ಕೃಷ್ಣನಿಗೆ. ಯಾಕೆ ಪಾಂಡವರ ಕಡೆ ಹೋಗಬೇಕಾಗಿತ್ತು, ಆ ಲೆಕ್ಕದಲ್ಲಿ ಹೋಗಿದ್ರೇ ಭಾರಿ ಸರಿ ಇರ್ತಿತ್ತು. ರಾಮಂ ಸಭಯಾತ್ ಕೇಶವಶ್ಯ ತಂ ನಾಹತಾಹಾಯ್ಯಂ ಕರೋಮೀತಿ ಪ್ರಾಹತ ಸ್ನೇಹವಾನಪಿ. ಸಾಧ್ಯ ಇಲ್ಲಪ್ಪ, ಬರೋದೇ ವಿಷಯ ಹೇಳಿಬಿಟ್ಟಾತ, ಹೀಗಾಗುತ್ತೆ, ಕೃಷ್ಣಂದರೆ ಭಾರಿ ಮುಖ್ಯ, ಕೃಷ್ಣ ತಪ್ಪು ತಿಳ್ಕೊಳ್ಳೋ ಸಾಧ್ಯ ಇಲ್ಲ, ಅದಕ್ಕೆ ಬರೋದಿಲ್ಲ ಅಂತ ಹೇಳಿ. ಒಂದು ಮಾತು ಹೇಳಿದ್ವಿ, ಯೋಚನೆ ಮಾಡಿದ್ರೆ ಪಾಂಡವರ ಕಡೆ ಹೋಗಲ್ಲ ಅಂತ ಅಲ್ಲೇ ಹೇಳ್ತಾರೆ. ಪಾಂಡವರ ಕಡೆ ಹೋಗೋದಿಲ್ಲ, ಮೂಲದ ಸ್ಪಷ್ಟ ಬರೋದು. ಅವ್ರಿಗೆ ಅರ್ಧ ಸಮಾಧಾನ, ಯಾಕೆ ಹೋಗ್ಲಿಬಿಟ್ಟು ಸಾಕಂತೆ. ಅವನಿಗೆ ತನ್ನ ಬರದೇ ಹೋದ್ರು ಕೂಡ ಅವರಿಷ್ಟಂತ ಜಾಸ್ತಿ ಆಗಲಿಲ್ಲಲ್ಲ ಪಾಂಡವರಿಗೆ, ಅಷ್ಟು ಸಾಕು ಅವನಿಗೆ, ಅವನ ಪರ್ಪಸ್ ನಡೀತಾನೆ. ಈ ರೀತಿ ಯೋಚನೆ ಮಾಡ್ತಾ ಹೋಗ್ತಾರೆ. ಎರಡು ಕಡೆ ಬರೋದಿಲ್ಲ, ನೀವು ಅರ್ಧ ಸೇಫ್ ಇವರು. ಯಾಕೆ ವಿರೋಧ ಅಂತ ಆಗಲಿಲ್ವಲ್ಲ, ಅವಷ್ಟಂಥದ್ದು ಜಾಸ್ತಿ ಆಗಲಿಲ್ಲವಲ್ಲ, ಅದನ್ನು ಯೋಚನೆ ಮಾಡೋಕ್ಕೆ. ಹಾಂ, ಏನಾಯ್ತು? ಅದೇ ಹೇಳ್ತಿರೋದು, ಇಂಡೈರೆಕ್ಟ್ ಸಪೋರ್ಟ್ ಆಗಲಿಲ್ಲ. ಎಷ್ಟೊತ್ತು ಎಲೆಕ್ಷನ್ ಏನು ಮಾಡ್ತಾರೆ, ಲಾಸ್ಟ್ ಟೈಮ್ ಅಂತ ತಾವು ತಗೊಂಡ್ಬಿಡ್ತಾರೆ, ಬರಲ್ಲ ಅಂತ ಹೇಳ್ಬಿಟ್ಟು. ಅವಾಗೇನಾಯ್ತು? ಈಗ ಎಲ್ಲ ದುಡ್ಡು ಎಲ್ಲ ಅಡ್ಜಸ್ಟ್ ಮಾಡಿ ಕೊಡ್ಕೊಂಡು ತಗೊಂಡ್ಬಿಡ್ತಾರೆ. ತನ್ನ ಕೆಲಸ ಸರ್ವ್ ಆಯಿತು, ಅವ್ರಿಗೆ ಸಪೋರ್ಟ್ ಕೊಟ್ಟಾಗ ಆಯಿತು, ಈ ಕಡೆ ಇದು ಮಾಡಿದಾಗ ಆಯಿತು. ಎಷ್ಟೊಂದು ನಿಲ್ಲೋದೇ ಅದಕ್ಕೆ ನಿಲ್ಲೋದವ್ರು ಯಾತಕ್ಕೆ ಬರ್ತಾರೆ ಅಂದರೆ ಡಿವೈಡ್ ಆಗಬೇಕು ಓಟ್ಗಳು. ಡಿವೈಡ್ ಆಗಿಬಿಟ್ರೆ ಏನಾಗುತ್ತದ, ಅವ್ರಿಗೆ ಭಾರಿ ಹೆಲ್ಪ್ ಆಗುತ್ತೆ. ಅದೊಂದು ಕೇಸ್, ಅದು ಟ್ಯಾಕ್ಟಿಕ್ಸ್ ಇದೆ ಆ್ಯಕ್ಚುಲಿ, ಅದು ಎಲೆಕ್ಷನ್ ಟ್ಯಾಕ್ಟಿಕ್ಸೇ ಉಪಯೋಗಿಸಿರೋದಿಲ್ಲ. ಎರಡು ಕಡೆ ಹೋಗೋದಿಲ್ಲ, ಹೋದಲ್ಲ ಪ್ರಾಬ್ಲಮ್ ಇಲ್ಲ. ಅಲ್ಲಿ ಹೋಗಿದ್ರೆ ಪ್ರಾಬ್ಲಮ್ ಆಗ್ತಿತ್ತು, ಆ ಕಡೆ ಬರದೇ ಹೋದರೂ ಪರವಾಗಿಲ್ಲ, ಅಲ್ಲಿ ಹೋಗೋದಿಲ್ಲ, ಇಷ್ಟು ಸಾಕು. ಅವ್ರಿಗೆ ನೆಗೆಟಿವ್ ಹೆಲ್ಪ್ ಅದು, ಪಾಸಿಟಿವ್ ಹೆಲ್ಪ್ ಅವ್ರಿಗೆ ಎಂಥ ಹೆಲ್ಪ್ ಅದು, ನೆಗೆಟಿವ್ ಹೆಲ್ಪ್ ಅದು, ಅಷ್ಟು ಸಾಕು ಅಂತಾರೆ ಅವರು. ಉಪಪ್ಲಾವ್ಯೆ ಸಭಾಯಾಮಿ ತತ್ಪಕ್ಷಿ ಎಂಗೆ ವಚೋ ಬ್ರುವನ್ನಿರ. ಎಷ್ಟೋ ಸಮಸ್ಯೆ ಬರುತ್ತಾಗ, ಎರಡು ಕಡೆ ಪ್ರಸಂಗ ಬಂದಾಗ ಎರಡು ಕಡೆ ಹೋಗದೇ ಇರೋದು ಕ್ಷೇಮ ಆಗಿಬಿಡುತ್ತೆ. ಗೊತ್ತಾಯ್ತಾ? ಎರಡೂ ಬೇಕಾದ ಪಾರ್ಟಿಗಳು ಪೂರ್ತಿ ಬೇಕಿಲ್ಲ, ಒಂದು ಯಾವುದೋ ಇನ್ನೊಂದು ಕಡೆ ಈ ಕಡೆಗೆ, ಅದು ಇಕ್ಕಟ್ಟು ಸಿಕ್ಕಾಗ ಹಾಗೆ ಮಾಡಬೇಕು. ಆದರೆ ಪಾಂಡವರ ಕಡೆ ಇಷ್ಟಾದರೂ ಹೋಗಿದ್ದರೆ ಭಾರಿ ದೊಡ್ಡ ಸೇವೆ ಆಗ್ತಿತ್ತು. ಉಪಪ್ಲಾವ್ಯೆ ಸಭಾಯಾಂ ಹಿ ತತ್ಪಕ್ಷಿ ಎಮ್ಮಚೋ ಬ್ರುವನ್ ನಿರಾಕೃತಃ ಸಾತ್ವಿಕಿದ ಸಮಕ್ಷಂ ಕೇಶವಶ್ಯ ಚ. ಉಪಪ್ಲಾವ್ಯದ ಸಭೆಯೊಳಗೆ ಏನು ನಡೆದಿತ್ತು, ವಾದ ವಿವಾದ ನಡೆದಾಗ ದುರ್ಯೋಧನ ಮೆಸೇಜ್ ಧೃತರಾಷ್ಟ್ರ ಕಳಿಸಿದ್ದ ಸಂದೇಶನ. ಏನು ಸಂದೇಶ ಗೊತ್ತೇನೋ? ಪಾಂಡವರಿಗೆ ಇಷ್ಟೇ ಹೇಳಿದ್ದು. ದೃಪದರಾಜನ ಪುರೋಹಿತ ಬಂದ, ರೆಸ್ಪಾಂಡ್ ಮಾಡಬೇಕು ಇವರು, ಹೊರಟರು. ಒಬ್ರು ಕಳಿಸ್ಕೊಟ್ಟ ಇಬ್ಬರು ಕಡೆಯಿಂದ. ಸಂಜಯನೇ ಹೋದ, ಅವರಿವರ ಸಂಜಯನೇ ಕಳಿಸ್ಕೊಟ್ಟ. ಸಂಜಯ್ ಏನು ಮಾಡಿದೆ, ಅಲ್ಲಿ ಹೋದವನು ಧೃತರಾಷ್ಟ್ರ ಸಂದೇಶ ಹೇಳಿಬಿಟ್ಟ. ಏನು ಸಂದೇಶ ಗೊತ್ತಾ ಅದು? ಪಾಂಡವರೇ, ನನ್ನ ಮಕ್ಕಳು ನನ್ನ ಮಾತು ಕೇಳೋದಿಲ್ಲ, ಗೊತ್ತಾಯ್ತಾ? ನೀವು ನನ್ನ ಮಾತು ಕೇಳ್ತೀರಿ, ಅರ್ಥ ಆಯ್ತಾ? ತನ್ನ ಮಕ್ಕಳು ಕೇಳೋದಿಲ್ಲ, ನೀವು ನನ್ನ ಮಾತು ಕೇಳ್ತೀರಿ. ನಾನು ನಿಮ್ಗೆ ಹಿತೋಕ್ತಿ ಹೇಳ್ತೇನೆ ಕೇಳಿ. ಈಗಾಗಲೇ 70 ವರ್ಷ ದಾಟಿ ಹೋಗಿದೆ ನಿಮಗೆ, ಮಗನಿಗೂ ಆಗಿದೆ, ಅದು ಸೇಮ್ ಅದೇ ಆಗೋಗಿದೆ. ಏನು ಹೆಚ್ಚಿನ ರಾಜ್ಯಾಳ ಸಂಭವ ಇಲ್ಲ, ಇರೋ ಸ್ವಲ್ಪ ದಿವಸಗಳ ಕಾಲ ಮಾತ್ರ. ಆದ್ದರಿಂದ ಏನು ಮಾಡಬೇಕು, ರಾಜ್ಯಕ್ಕೆ ಆಸೆ ಪಡಬೇಡಿ. ತಮ್ಮ ಮಕ್ಕಳು ಆಸೆ ಪಡ್ಬೋದು, ರಾಜ್ಯಕ್ಕೆ ಆಸೆ ಪಡಬೇಡಿ. ಏನಾದ್ರು ಪ್ರಸಂಗ ಬಂತು ಅಂತ ಕೇಳಿದರೆ ಭಿಕ್ಷೆ ಬೇಡ್ಕೊಂಡು ಬದುಕಿರೋ ತಪ್ಪೇನಲ್ಲ. ಇಷ್ಟು ಜನ ಅಷ್ಟೆಲ್ಲ ಸಾಯೋದಕ್ಕಿಂತ ಭೈಕ್ಷಚರ್ಯ, ಅದೇ ಮಾತು, ಭಿಕ್ಷೆ ಮಾಡ್ಕೊಂಡು ಬದುಕ್ಬೋದು. ನೀವೀಗ ನಿಮಗೆ ಪ್ರವಾಸ ಆಗೋ ಅಭ್ಯಾಸ ಆಗಿಬಿಟ್ಟಿದೆ, ಕಂಟಿನ್ಯೂ ಮಾಡಿಬಿಡಿ, ಹಾಗೇ ಮಾಡ್ಕೊಂಬಿಡಿ. ಅದು ಭಿಕ್ಷೆ ಕೂಡ ನಮ್ಮಲ್ಲಿ ಬರಬಾರ್ದು, ಯಾವ್ದವರಲ್ಲಿ ಭಿಕ್ಷೆ ಬೇಡ್ಕೊಂಡಿರಬೇಕು. ಭಿಕ್ಷೆ ಹಾಕ್ಲಿಕ್ಕೂ ತಯಾರಿಲ್ಲ ಅಂತ ಅರ್ಥ ಅವರಿಗೆ. ಭೈಕ್ಷಚರ್ಯ ಭೋಜವೃಷ್ಟಿ ಅಂಧಕೇಶು ಅಂತ ಹೇಳ್ತಾರೆ, ಎಲ್ಲ ಯಾವ್ದವರು. ಆಗ ಸಾತ್ವಿಕ ಬಾಯಿ ಬಂದ ಬೈದುಬಿಡ್ತು, ಸಿಟ್ಟು ಬಂದುಬಿಡೋದು ಸಾತ್ವಿಕಿಗೆ, ಬೈತಾನೆ. ಬಲರಾಮ ದೇವರು ಏನು ಮಾಡ್ತಾರೆ ಗೊತ್ತಾ, ಒಂದು ರೀತಿ ಸಪೋರ್ಟ್ ಮಾಡ್ತಾರೆ. ದುರ್ಯೋಧನ ಏನು ತಪ್ಪಿದೆ, ಅವನು ಕರೆದ್ರು, ಹೋಗಬಾರ್ದಾಯ್ತು, ಹೋದರು. ಇಬ್ಬರು ಆಟದಲ್ಲಿ ಸೋತರು, ನಮಗೆ ಮನಕ್ಕೆ ಹೋದರು. ದುರ್ಯೋಧನ ಏನು ತಪ್ಪಿದೆ, ಈ ಥರ ವಾದ ಶುರು ಮಾಡ್ತಾರೆ. ಇವತ್ತು ಅಂಥ ವಾದ ಮಾಡೋರಿದ್ದಾರೆ, ಅಂಥ ವಾದ ಅವ್ರು ಶುರು ಮಾಡಿದರು. ಆಗ ಕೃಷ್ಣ ಸುಮ್ಮನೆ ಇರ್ತಾರೆ, ಅವರವರೇ ಜಗಳ ಬಿಡ್ತಾರೆ. ಕೊನೆಗೆ ಏನಾಗುತ್ತೆ, ಸಾತ್ವಿಕಿ ಭಾರಿ ಗಲಾಟೆ ಮಾಡ್ತಾರೆ. ಸಾಧ್ಯ ಇಲ್ಲ, ತಪ್ಪದು. ಮೋಸ ಮಾಡಿದ್ರೆ ಆಗತ್ತಾ? ದುರ್ಯೋಧನ ಕರೆದು ಹೋಗಿಲ್ಲ, ಧೃತರಾಷ್ಟ್ರ ಕರೆದಿದ್ದಕ್ಕೆ ಹೋಗಿದ್ದವರು ಎಲ್ಲ ಬೇರೆ ಹೇಳ್ತಾರೆ, ಕ್ಲಿಯರ್ ಮಾಡ್ತಾರೆ. ಆಗ ಅವರೇ ಭಾರಿ ಫೈಟ್ ಆಗುತ್ತೆ. ಅದೆಲ್ಲ ನೆನಪಿಟ್ಕೊಂಡಿದ್ದಾನೆ. ಈಗ ಕೃಷ್ಣ ಆಗ ತನ್ನ ಬಲರಾಮನ ಸಪೋರ್ಟ್ ಮಾಡಿಲ್ಲ, ಬಲರಾಮ ದೇವ್ರನ್ನ. ಸೊ ಕೃಷ್ಣ ನನ್ನ ಕಡೆಗೆ ಇಲ್ಲ ಅಂತ ಗೊತ್ತಾಗಿದೆ ಅವರಿಗೆ. ಕೃಷ್ಣನಿಗೆ ನನ್ನ ಅಭಿಪ್ರಾಯ ಒಪ್ಪಿಗೆ ಆಗಿಲ್ಲ, ಅಲ್ಲೇ ನನಗೆ ಆಗಲೇ ಅರ್ಧ ಏಟು ಬಿದ್ದಿದೆ, ಇನ್ನೂ ಹೋದರೆ ಪೂರ್ತಿ ಆಗುತ್ತೆ. ಕೃಷ್ಣ ವಿರೋಧ ಕಟ್ಕೋಬಾರ್ದು, ಇದು ಬಹಳ ಮುಖ್ಯವಾದ ಅಂಶ. ಸೊ ಈ ಅರ್ಥದಲ್ಲಿ ಮಾಡಿದರೆ ಹೊರತು ಅವರು 100% ಆಗಲಿಲ್ಲ ಅವರು ಧರ್ಮ ಆಚರಣೆ.
ಈರುಳ್ಳಿ ಹಾಕ್ತಿಲ್ಲ, ದೊಡ್ಡವ್ರು ನೋಡ್ತೀವಿ, ಸಾಂಬಳು ನೋಡ್ತೀವಿ, ದುಡ್ಡು ಬಿಟ್ಟುಬಿಟ್ಟೆ ಅಂತ ಹೇಳಿದ್ರೆ ಹಾಕಿದ್ರು. ನೋಡಿದ ಮೇಲೆ ಬಿಟ್ಟುಬಿಟ್ಟೆ ಆ ಕಡೆಗೆ. ಅದು ಬಿಟ್ಟಿದ್ದು ಅಪೇಕ್ಷೆ ಇದೆ, ಅದನ್ನು ನೋಡಿ ಬೈತಾರೆ ಈ ಥರ. ಅದು ಸಾಲ್ದಾಯ್ತು. ನಾನು ಇಷ್ಟ ಇಲ್ಲ, ಶಾಸ್ತ್ರ ಹೇಳಿದ್ರೆ ಮಾಡೋದಿಲ್ಲ ಅಷ್ಟೇ. ಯಾರು ನೋಡಲಿ ಬಿಡಲಿ ಮಾಡೋದು ಆ ಇದಕ್ಕೆ ಬರಬೇಕಾಯ್ತು, ಬರಲಿಲ್ಲ. ಅವ್ರು ಆ ಮಟ್ಟದವರು ಅಲ್ಲಿ ಫೇಲ್ ಆದರು. ಉಪಪ್ಲಾವ್ಯ ಸಭಾಯಾಮ್ ಅಂದರೆ ಕಲಿ ಪ್ರವೇಶ ಆಗೋದಕ್ಕೆ ಸಾಕ್ಷಿ ಅದಿಷ್ಟು ಕೂಡ. ಎಲ್ಲೆಲ್ಲಿ ತಪ್ಪು ಮಾಡ್ತಾರೋ ಅಸರಾವೇಶ ಬಂದಿರುತ್ತೆ. ಉಪಪ್ಲಾವ್ಯದಲ್ಲಿ ನಡೆದ ಸಭೆಯಲ್ಲಿ ತತ್ಪಕ್ಷೀಯಂ ಅಚೋ ಬ್ರುವನ್, ಪಾಂಡವರು ದುರ್ಯೋಧನ ಪಕ್ಷದ ಮಾತನಾಡಿದಾಗ ನಿರಾಕೃತ ಸಾತ್ಯಕಿನ, ಸಾತ್ಯಕ್ಕೆ ಖಂಡನೆ ಮಾಡಿದ. ಸಮಕ್ಷಂ ಕೇಶವಶ್ಚ, ಕೃಷ್ಣನ ಎದುರೇ ಮಾಡಿದ. ಕೃಷ್ಣನ ಸಪೋರ್ಟ್ ಮಾಡಲಿಲ್ಲ ಅಂದಮೇಲೆ ಒಪ್ಪಿಗೆ ಆಗಿಲ್ಲ. ತಥೋ ದುರ್ಯೋಧನಂ ನ ಯಾತ್ ಸಚ ಹಾರ್ದಿಕ್ಯ ಸಂಯುತಃ ಜಗಾಮ ಹಸ್ತಿನಪುರಂ ಅಕ್ಷೋಹಿಣ್ಯೋ ದಶಾಭವನ್. ತತಃ ದುರ್ಯೋಧನಂ ನ ಆಯಾತ್, ಅದಕ್ಕೇನಾಯ್ತು, ದುರ್ಯೋಧನ ಕಡೆಗೆ ಅವ್ರು ಹೋಗಲಿಲ್ಲ. ಹಾರ್ದಿಕ್ಯ ಸಂಯುತಃ, ಹಾರ್ದಿಕ್ಯ ಅಂದರೆ ಯಾರೋ ಕೃತವರ್ಮನ ಸಮೇತವಾಗಿ ಜಗಾಮ ಹಸ್ತಿನಪುರಂ, ಯಾದವರ ಕಡೆಯಿಂದ ಬಂದಿದ್ದು ಕೃತವರ್ಮ ಬಂದ. ಬಲರಾಮ ದೇವರು ಬರದೇ ಹೋದರೂ ಕೂಡ ಯಾರು ಬಂದರು, ಕೃತವರ್ಮ ಬಂದ. ಗೊತ್ತಾಯ್ತಾ? ಅದೊಂದು ಪ್ಲಸ್ ಪಾಯಿಂಟ್ ಆಯ್ತು ಅಷ್ಟೇ ಅವನಿಗೆ. ಹಸ್ತಿನಾಪುರಂ ಅಕ್ಷೋಹಿಣ್ಯೋ ದಶಾಭವನ್, ಅಕ್ಷೋಹಿಣಿಗಳು ಎಷ್ಟಾದವು ಅಲ್ಲಿಗೆ? 10 ಅಕ್ಷೋಹಿಣಿ ಆಯಿತು. 10 ಅಕ್ಷೋಹಿಣಿ ಕಲೆಕ್ಟ್ ಮಾಡ್ದ. ಒಂದು ಅವಂದೇ ಇತ್ತು, ಒಟ್ಟು 11 ಅಕ್ಷೋಹಿಣಿ ಆಯಿತು. ದುರ್ಯೋಧನದ ಎಷ್ಟಾಯ್ತು ಈಗ? 11 ಅಕ್ಷೋಹಿಣಿ. ಏಕಾಚ ಧಾರ್ತರಾಷ್ಟ್ರಸ್ಯ ನಾನಾದೇಶೈ ನೃಪೈರ್ಯುತಾ ಸಪ್ತ ಪಾಂಡುಸುತಾನಾಂಚ ಮಾಚ್ಯ ದೃಪದ ಕೇಕಯೈ. ಪಾಂಡವರ ಪಕ್ಷಕ್ಕೆ ಎಷ್ಟು ಜನ ಬಂದು? 7 ಅಕ್ಷೋಹಿಣಿ ಅಷ್ಟೇ, 11 ಆಗಲಿಲ್ಲ ಅವರು. 7 ಆಯಿತು ಅಷ್ಟೇ. ಇದು ಎಂದರೆ ಏನು ತೋರಿಸುತ್ತೆ ನಮಗೆ? ಆ ಕಾಲದ ಕಲಿ ಆಗ ಎಂಟ್ರ್ ಆಗಿಬಿಟ್ಟಿದ್ದಾರೆ. ಸಾಮಾನ್ಯವಾಗಿ ಮೆಜಾರಿಟಿ ತೊಗೊಂಡ್ರೆ ಯಾರು ಎಲೆಕ್ಟ್ ಆಗ್ತಾರೆ ಜನರಲ್ ಸೆನ್ಸಲ್ಲಿ? ದುರ್ಯೋಧನ ಕಡೆ ಎಲೆಕ್ಟ್ ಆಗೋದು. ಇವತ್ತು ಹಾಗೆ ನಡೆದಿರೋದು. ಗೂಂಡಾಗಳು ಯಾರು ನಿಂತಿರ್ತಾರಲ್ಲ ಹಾಗೆದ್ದು ಬಿಡ್ತಾರೆ. ಆಶ್ಚರ್ಯ. ಇನ್ನೂ ಯಾರೋ ಒಬ್ಬ ಶಾಸಕ ಇದ್ದಾರೆ, ಇರೋದೇ ಜೈಲಲ್ಲಿ. ಪ್ರತಿ ವರ್ಷ ಜೈಲಲ್ಲಿದ್ದೇ ಗೆಲ್ತಾರೆ. ಪ್ರತಿ ವರ್ಷ ಹೊರಗೆ ಬರೋದೇ ಭಾರಿ ಕಷ್ಟ, ಜೈಲಲ್ಲೇ ಇರ್ತಾರೆ. ಹೆಸರೆಲ್ಲ ಹೇಳೋದಿಲ್ಲ, ಎಲ್ಲರಿಗೂ ಗೊತ್ತಿರುತ್ತದೆ. ಅದು ಜನ ಎಲೆಕ್ಟ್ ಮಾಡ್ತಾರೆ. ಭಾಳ ಆಶ್ಚರ್ಯ ಅಂದರೆ ಅಷ್ಟು ಕಂಡ್ರು ಮಾಡ್ತಾರೆ ಅಂತ. ಕಲಿಯುಗ ಹೇಗಿದೆ ಅನ್ನೋದಕ್ಕೆ ಸಾಕ್ಷಿ. ಗ್ಲೋರಿಫೈ ಮಾಡ್ತಾರೆ. ತಪ್ಪು ಮಾಡಿದವ್ರಿಗೆ ಇವತ್ತು ತಪ್ಪು ಮಾಡ್ತಾರೆ, ಗ್ಲೋರಿಫೈ ಮಾಡ್ತಾರೆ. ಸರಿಯಾಗಿ ಮಾಡಿ ಬುದ್ಧಿ ಇಲ್ಲ, ಇವ್ರು ಬದುಕಲಿಕ್ಕೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಸರಿಯಾಗಿ ಮಾಡಿ ಅವ್ನು ಬಯಸ್ಕೋಬೇಕು. ತಪ್ಪು ಮಾಡಿದವನ್ನ ಮಹಾವೀರ ಇದ್ದಾಗ ಲೆಕ್ಕ, ಹೀರೋ ಆಗಿಬಿಡ್ತಾರೆ ಅವರಿಗೆಲ್ಲ. ಕಲಿಯುಗ ನಡೀತಿರೋದೇ ಹೇಗೆ, ಇವತ್ತಿಗೂ ನಡೀತಿರೋದು ಹಾಗೆ. ಧೃಷ್ಟಕೇತು, ಪಾಂಡವರ ಕಡೆ ಯಾರ್ಯಾರು ಬಂದರು? ಧೃಷ್ಟಕೇತು, ಜರಾಸಂಧ ಸುತ, ಕಾಶಿ ನೃಪೈರ್ಯುತಾ, ಪುರುಜಿತ್ ಕುಂತಿಭೋಜಶ್ಚ, ಚೇಕಿತಾನಶ್ಚ ಸಾತ್ಯಕಿ, ಪಾಂಡವಾನ್ ಸೇನೆಯಾಯುಕ್ತಾ, ಸಮೀಯು ದೇವಪಕ್ಷಿಣಃ. ಇವರೆಲ್ಲ ದೇವಪಕ್ಷಕ್ಕೆ ಬಂದರು. ಧೃಷ್ಟಕೇತು ಯಾರು ಧೃಷ್ಟಕೇತು? ಅಲ್ಲ, ಧೃಷ್ಟಕೇತು ಯಾರು? ಶಿಶುಪಾಲನ ಮಗ. ಗೊತ್ತಾಯ್ತಾ? ಶಿಶುಪಾಲನ ಮಗ. ಧರ್ಮಾಧನಿಗೆ ಏನಾಗಬೇಕು? ಧರ್ಮಾಧನ ಹೆಂಡತಿ ಯಾರು? ದೇವಕಿ. ಈ ಪಾಂಡವ ಈ ದೇವಕಿ ಅಲ್ಲ, ಆ ದೇವಕಿ, ಶ್ಯಾಮಲಾದೇವಿ ಅವತಾರ. ಗೊತ್ತಾಯ್ತಾ? ಆ ಋಷಿಪ್ ದುಷ್ಟಕ್ಕೆ ಸ್ವರೂಪತಃ ಯೋಗ್ಯ ಅವರು. ಅನುಹ್ಲಾದ ಅಂಶಯುಕ್ತ. ಪ್ರಹ್ಲಾದ, ಸಹ್ಲಾದ, ಅನುಹ್ಲಾದ ಅಂತಿದ್ದಾರಲ್ಲ, ಅದರಲ್ಲಿ ಸಹ್ಲಾದ ಶಲ್ಯ, ಪ್ರಹ್ಲಾದ ಬಾಲ್ಯಕ ರಾಜ, ಈತ ಅನುಹ್ಲಾದ. ಇಷ್ಟೆಲ್ಲ ಕನಿಷ್ಠ ಆತ ಈ ಕಡೆ ಬಂದ, ದೇವಪಕ್ಷಿಯಾಗಿ ಬಂದ. ಜರಾಸಂಧ ಸುತ ಯಾರು? ಸಹದೇವ. ಆಮೇಲೆ ಕಾಶಿ ನೃಪೈಹಿ, ಕಾಶಿರಾಜ ಯಾರಾತ? ಭೀಮಸೇನ ದೇವರ ಮಾವ. ಕಾಳಿದೇವಿ ಕಾಶಿರಾಜನ ಮಗಳು, ಆದ್ದರಿಂದ ಈ ಕಡೆ ಬಂದರು. ನೃಪೈರ್ಯುತಾ, ಪುರುಜಿತ್ ಕುಂತಿಭೋಜಶ್ಚ, ಯಾರವರು? ಕುಂತಿಭೋಜ ಕುಂತಿಯ ಅಪ್ಪ, ಸಾಕ್ತಾದ್ದೆ. ಪುರುಜಿತ್ ಅಣ್ಣ. ಚೇಕಿತಾನಸ್ ಕುಂತಿ ಅಣ್ಣ. ಚೇಕಿತಾನಶ್ಚ ಸಾತ್ಯಕಿ, ಚೇಕಿತಾನ ಸಾತ್ಯಕಿ. ಚೇಕಿತಾನ ಒಬ್ಬ ಯಾದವ, ಅಣ್ಣವ ತಮ್ಮ ಆತ ಪುರುಜಿತ್ತು. ಚೇಕಿತಾನ ಒಬ್ಬ ಯಾದವ, ಪ್ರತಿಭಾ ಅಂತಕ್ಕಂಥ ಮರುತ್ತನ ಅವತಾರ. ಸಾತ್ಯಕಿ, ಇವರೆಲ್ಲ ಪ್ರಧಾನರು ಪಾಂಡವರ ಕಡೆ ಬಂದವರಲ್ಲಿ. ಪಾಂಡವಾನ್ ಸೇನೆಯಾಯುಕ್ತಾ ಸಮೀಯು ದೇವಪಕ್ಷಿಣಃ. ವಿಂದಾನುವಿಂದೌ ಆವಂತ್ಯೌ ಜಯತ್ಸೇನೋ ಅನ್ಯಕೇಕಯಾ. ಕ್ಷೇಮಧೂರ್ತಿ ದಂಡಧರ ಕಲಿಂಗೋ ಅಂಬಷ್ಠ ಏವ ಚ. ಶ್ರುತಾಯು ಅಚ್ಯುತಾಯುಶ್ಚ ಬೃಹದ್ಬಲ ಸುದಕ್ಷಿಣೌ. ಶ್ರುತಾಯುಧ ಸೈಂಧವಶ್ಚ ರಾಕ್ಷಸೋ ಅಲಂಬುಸಸ್ತಥಾ. ಅಲಾಯುಧೋ ಅಲಂಬಲಶ್ಚ ದೈತ್ಯ ದುರ್ಯೋಧನಂ ಯಯು. ದೈತ್ಯ ಪಕ್ಷದವರೆಲ್ಲ ಕೂಡ ಎಲ್ಲ ಸ್ವರೂಪತಃ ದೈತ್ಯರು. ಇವರೆಲ್ಲ ಯಾರ ಕಡೆಗೆ ಬಂದರು? ದುರ್ಯೋಧನ ಕಡೆಗೆ ಬಂದರು. ಯಾರ್ಯಾರು? ವಿಂದಾನುವಿಂದರು. ಯಾರು ಗೊತ್ತವರು? ಯಾರವರು? ಅಲ್ಲ, ರಾಮಾಯಣದವರಲ್ಲ, ಅವರು ಮೈಂದ ವಿವಿಧರು. ವಿಂದಾನು ಅವ್ರು ಹೋಯ್ತಾರೆ, ಅಲ್ಲಿ ಬಲ್ಲದವ್ರು ಕೊಂದಾಕಿದ್ರು ಅವ್ರನ್ನ.
ವಿಂದಾನು ಯಾವ ಗೊತ್ತಾ, ಮಿತ್ರವಿಂದಾದೇವಿ ಷಣ್ಮೇಶ್ವರಲ್ಲಿ ಒಬ್ಬಳು, ಅವ್ರ ಅಣ್ಣ ತಮ್ಮಂದಿರವರು. ರುಕ್ಮಿಣಿ ಅಣ್ಣ ರುಕ್ಮಿಣಿ ರಾಕ್ಷಸ, ಮಿತ್ರವಿಂದಾದೇವಿ ಅಣ್ಣ ತಮ್ಮಂದರು ರಾಕ್ಷಸರು, ಗೊತ್ತಾಯ್ತು. ಅದೇ ಮನೆಯಲ್ಲಿ ಹಾಕಿದ್ದಾಳೆ ಷಣ್ಮೇಶ್ವರಿಯಲ್ಲಿ. ಇದು ಅರ್ಥ ಮಾಡಿಕೊಂಡ್ರೆ ಎಷ್ಟು ಕೆಟ್ಟ ಮನೆಯಲ್ಲಿ ಒಳ್ಳೆಯವ್ರು ಹುಟ್ಟಬಹುದು, ಒಳ್ಳೆ ಮನೆಯಲ್ಲಿ ಕೆಟ್ಟವ್ರು ಹುಟ್ಟಬಹುದು. ಜೀವ ಭೇದ. ಅಲ್ಲಿ ಎಲ್ಲೇ ಹುಟ್ಟಿದ್ರು ಕೂಡ ಅವನೇನಾಗಿರ್ತಾನೆ, ಸ್ವರೂಪ ಹಾಗೆ ಇರುತ್ತೆ. ನೋಡಿ ಇವತ್ತು ನೀವು ಉತ್ತರ ಕೊಡಿ. ಈಗ ಏನಾಗಿದೆ ಇವತ್ತು ಉತ್ತರ ಕೊಡಿ ನೋಡೋಣ ಅಂತ. ಎಷ್ಟು ಗಂಡ ಒಂದು ಪಾರ್ಟಿ ಹೆಂಡತಿ ಪಾರ್ಟಿ ಅದನ್ನು ನಿಂತವ್ರಿದ್ದಾರೆ ಗೊತ್ತಾ ನಿಮಗೆ. ಆದರೆ ಹೆಂಡತಿಗೆ ಗಂಡ ಸೋತವ್ರಿದ್ದಾರೆ, ಬಂದಿದ್ದ ಕಡೆ ನಿಂತವ್ರಿದ್ದಾರೆ, ಅಪ್ಪ ಮಗ ನಿಂತವ್ರಿದ್ದಾರೆ, ಏನೇನೋ ಆಗೋಗ್ಬಿಟ್ಟಿದೆ ಈಗಿನ ಕಾಲಕ್ಕೆ. ಅವೆಲ್ಲ ದಿನ ಬೆಳಗಾರ ನಡೀತಿರೋದು ಹಾಗೇನೆ ಇವತ್ತು. ಕಲಿ ಅಂದರೆ ಕಲಹ, ಅಂತಃ ಕಲಹ ಬಾಹ್ಯ ಎಲ್ಲ ಬರೀ ಕಲಹದ ಮಧ್ಯೆನೇ ದಿನ ಬೆಳಗಾರೇ ಜಗಳ. ಕ್ಷೇಮಧೂರ್ತಿ ಇನ್ನೊಬ್ಬಿದ್ದ ವಿಂದಾ ಜಯತ್ಸೇನ ಅಂತ ಒಬ್ಬಿದ್ದಾನೆ, ಮಾಗಧಾತ. ಅನ್ಯ ಕೇಕಯಾಹ, ಬೇರೆ ದೇಶ ಕೇಕೆ ಇರಲ್ಲ, ಅವರೆಲ್ಲ ಕೇಕೆಯ ದೇಶದವರು. ಕ್ಷೇಮಧೂರ್ತಿ, ಕ್ಷೇಮಧೂರ್ತಿ ಅಂತ ಒಬ್ಬ, ಮುಂದೆ ಬರುತ್ತೆ ಅವನ ಕಥೆ. ದಂಡಧರ ಅಂತ ಇನ್ನೊಬ್ಬ, ಕಲಿಂಗ ಅಂತ ಒಬ್ಬ, ಅವನಿಗೆ ಒರಿಸ್ಸಾದವನು. ಅಂಬಷ್ಠ ಅಂತ ಒಬ್ಬ, ಶ್ರುತಾಯು ಅಚ್ಯುತಾಯುಶ್ಚ ಬೃಹದ್ಬಲ ಸುದಕ್ಷಿಣ. ಶ್ರುತಾಯು ಅಂತ ಒಬ್ಬ, ಅಚ್ಯುತಾಯು ಒಬ್ಬ, ಬೃಹದ್ಬಲ ಅಂತ ಒಬ್ಬ, ಸುದಕ್ಷಿಣ ಅಂತ ಒಬ್ಬ. ಶ್ರುತಾಯುಧ ಸೈಂಧವಶ್ಚ ರಾಕ್ಷಸೋ ಅಲಂಬುಸಸ್ತಥ. ಶ್ರುತಾಯುಧ ಅಂತ ಒಬ್ಬ, ಸೈಂಧವ ಜಯದ್ರಥ. ರಾಕ್ಷಸ ಅಲಂಬುಸಸ್ತಥ. ಅಲಂಬುಸ ಒಬ್ಬ ರಾಕ್ಷಸ. ಅಲಂಬುಸ ಅಂತ ರಾಕ್ಷಸರಿರ್ತಾರ, ಆ ಹೆಸರು ಇಟ್ಕೊಂಡಿರ್ತಾರೆ ಅಂತ ಕೇಳಿದರೆ ಬುಷ್ ಅಂತಿದ್ದಿಲ್ಲ, ಅಲಂಬುಷ್ ಅಷ್ಟೇ ಇದೆ. ಬುಷ್ ಅಲಂಬುಷ್ ಅಂದರೆ ಹೆಸರು ಅದೇ ಇರಬೇಕಾಗಿಲ್ಲ. ಒಳ್ಳೆ ಹೆಸರು ಕೆಟ್ಟದಿದ್ದು ಒಳ್ಳೆಯವರು ಇರ್ಬೋದು, ಹೆಸರು ಭಾರಿ ಒಳ್ಳೆಯದು ಕೆಟ್ಟವ್ರು ಇರ್ಬೋದು. ಆದ್ದರಿಂದ ಲೆಕ್ಕ ಇಲ್ಲ. ಅಂದರೆ ಹೆಸರುಗಳು ಆಗಿನ ಕಾಲದ ಇತ್ತೊಂಬದಕ್ಕೆ ಸಾಕ್ಷಿ ಇವೆಲ್ಲ ಕೂಡ. ಜಾರ್ಜ್ ಬುಷ್ ಅಂತ ಬಂದರೆ ಅಲಂಬುಷ್ ಅಂತ ಆಯ್ತು ಅಷ್ಟೇ. ಇನ್ನೊಂದು ಸೇರಿಸ್ಕೊಂಡಿದ್ದಾರೆ, ಮುಂದೆ ಬಂದಿರೋದು. ದುರ್ಯೋಧನಂ ಯಯು ಗತ್ವಾ ದುರ್ಯೋಧನಾಹೂತು ಭಗದತ್ತೋಪಿತಂ ಯಯೌ. ಗತ್ವಾ ದುರ್ಯೋಧನಾಯೂತಃ ಭಗದತ್ತೋಪಿತಂ ಯಯೌ. ಭಗದತ್ತ ಸಾತ್ವಿಕ ಯಾರ ಅವತಾರ? ಕುಬೇರನ ಅವತಾರ. ಆತ ಯಾರ ಮಗ? ಯಾರ ಮಗ? ಹಾಂ, ಯಾರ? ನರಕಾಸುರನ ಮಗ. ಸೊ ಅವನು ಆ್ಯಕ್ಚುಲಿ ಸಾತ್ವಿಕ, ಅವನು ಭಾರಿ ದುಷ್ಟ ಸಾತ್ವಿಕ. ನ್ಯಾಚುರಲಿ ಎಲ್ಲಿಗೆ ಹೋಗ್ಬೇಕಾಯ್ತು? ದೇವಪಕ್ಷಿಗೆ ಹೋಗ್ಬೇಕಾಗಿತ್ತು, ಹೋಗಲಿಲ್ಲ. ಎಲ್ಲಿಗೆ ಹೋದ? ಕೌರವ್ರ ಕಡೆಗೆ ಹೋದ. ಯಾತಕ್ಕೆ? ದುರ್ಯೋಧನ ಇನ್ವೈಟ್ ಮಾಡಿದ. ಅವನು ಹೇಳಿದ, ನಾನು ಬರ್ಲಿಕ್ಕೆ ತಯಾರಿದ್ದೇನೆ, ಯಾರು ಕರೀತೀರಿ ಅಂತ ಹೇಳಿದ. ಪಾಂಡವರು ಕರೀಲಿಲ್ಲ. ಆ ರೀತಿ ಕರೀಲಿಕ್ಕೆ ಹೋಗಲಿಲ್ಲ ಅವರು. ಬೇಕಾದ್ರೆ ಬರೀ ಸಾಕಾರ ಬೇಡಿ ಅಂತ, ಅದು ಭಾಳ ಮುಖ್ಯ. ಅದು ಇವ್ರು ಇಷ್ಟಕ್ಕೆ ಕರೆದ ಆ ಕಡೆ ಹೋಗಿ ಕರೆದಿದ್ದಕ್ಕೆ ಹೋದೆ ಅಂತ ಹೇಳಿದ. ಪ್ರಿನ್ಸಿಪಲ್ ಅಲ್ಲ ಅಂತದ್ದು ಏನದು, ಕರೆದಲ್ಲಿ ಹೋಗ್ತೀನಿ ಅಂತ ಹೇಳಿ. ಆ ಥರ ಇರಬಾರ್ದು. ಗತ್ವಾ ದುರ್ಯೋಧನಾಹೂತು ಭಗದತ್ತೋಪಿತಂ ಯಯೌ. ಸಪುತ್ರ ಪೌತ್ರವು ಬಾಲ್ಯೀಕ. ಯಾಚನೆ ಮಾಡಿದಾಗ ಆಗ್ತಿತ್ತು. ಅವರ ಕರೆದಿದ್ರೆ ಯಾರು ಆಹ್ವಾನ ಕೊಡಲಿಲ್ಲ ಆ ಥರ ಪಾಂಡವರು. ಪಕ್ಷ ಹೀಗೆ ಬರೋರು ಬರ್ಬೋದು ಅಷ್ಟೇ ಹೊರತು ಇನ್ವೈಟ್ ಮಾಡಲಿಲ್ಲ. ಇದು ಭಾಳ ಮುಖ್ಯ. ಯಾಚನೆ ಮಾಡಲಿಲ್ಲ ಅವರು. ಬೇಕಿರಲಿಲ್ಲ, ಅಲ್ಲಿ ಬೇಕಿರಲಿಲ್ಲ. ಮತ್ತು ಇದು ಮಾಡೋಕ್ಕೆ ತೊಗೊಳ್ಳೋ ನೆಸಿಟಿ ಇಷ್ಟ ಇರಲಿಲ್ಲ ಆತನಿಗೆ. ಹೇಳಿದ್ನಲ್ಲ, ಕೇಳಿದರೆ ದುಡ್ಡು ಕೊಡ್ತಾರೆ ಅಂತ ಯಾರು ಹೇಳಿದ್ರು. ನಾ ಕೇಳೋಕ್ಕೆ ತಯಾರಿಲ್ಲ. ಕೊಡ್ಬೋದು ಬೇಕಾದ್ರೆ, ಅದು ನಾ ಕೇಳೋದಿಲ್ಲ. ಅದು ಯಾಚನೆ. ಕೇಳಿದಷ್ಟು ಸ್ವಲ್ಪ ಪರವಾಗಿಲ್ಲ, ಕೊಡೋದಿಲ್ಲ ಅದು ಪರವಾಗಿಲ್ಲ. ಏನು ಬೇಕು ನಮಗೆ ಕೇಳಿಸ್ಕೊಳ್ಳೋಕ್ಕೆ ತಯಾರಿಲ್ಲ, ಯಾಚನೆ ಆಗುತ್ತೆ. ಆಗಬಾರ್ದು, ಯಾಚನೆ ಮಾಡಬಾರ್ದು. ಅದಕ್ಕೆ ವಾಗ್ರದಃ ಕಸ್ಯಸ್ವಿ ಧನಂ. ಗೊತ್ತಾ, ಎಂದೂ ಕೂಡ ಇನ್ನೊಬ್ಬರಿಂದ ಯಾಚನೆ ಮಾಡಬಾರ್ದು. ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಅವೆಲ್ಲ. ಅದರಲ್ಲೇ ಅದು ಸಾಧನೆ ಮಾಡೋದಕ್ಕೆ ಜೀವನ ಅಂತ ಕರೆಯೋದು. ಸತ್ಯ ವ್ರತ ಅಂತ ಏನು ಗಮನಿಸ್ತೇವೆ ನಾವು, ಅದು ಬೇಕು. ಇವ್ರು ಯಾಕೆ ಟೆಂಪ್ಟ್ ಆಗ್ತಾರೆ. ಕೇಳಿದರೆ ಕೂಡ ಯಾಕೆ ಕೇಳಿಬಾರ್ದು? ಕೇಳಿಬಿಟ್ರೆ ಆಯಿತು, ಕೊಡ್ತಾರೆ, ತೊಗೊಬಿಟ್ರೆ ಆಯಿತು. ಕೊಟ್ಟ ನಿಜ, ಅದು ಬರೀ ಧರ್ಮ ಹೋಯ್ತು ಇವಂತೀಗ. ಧರ್ಮ ದೊಡ್ಡದು, ಧನ ದೊಡ್ಡದು? ಧನ ಪ್ರೇಯಸ್, ಮತ್ತು ಧರ್ಮ ಶ್ರೇಯಸ್. ಧರ್ಮ ಆಗ ಸ್ವಲ್ಪ ಕಷ್ಟ ಆಗುತ್ತೆ ನಿಜ, ಬಟ್ ಮುಂದೆ ಏನಾಗುತ್ತೆ ಅದರಿಂದ? ಧರ್ಮೋ ರಕ್ಷತೆ. ಧನ ರಕ್ಷಣೆ ಮಾಡೋದಿಲ್ಲ. ಯಾಕೆ? ಅದಕ್ಕೆ ಆ ಕೆಪಾಸಿಟಿ ಇಲ್ಲ. ಧರ್ಮಕ್ಕೆ ಕೆಪಾಸಿಟಿ ಇದೆ. ಧನ ಬೇರೆ, ಧರ್ಮ ಬೇರೆ. ಎಷ್ಟು ವ್ಯತ್ಯಾಸ ಇದೆ ಎಲ್ಲರಿಗೂ ಕೂಡ. ಅದನ್ನ ಆಲ್ದಿದ್ದು ಯೋಚನೆ ಮಾಡಬೇಕು ನಾವು ಮಾಡೋದಿಲ್ಲ. ಆ ಕಾಲಕ್ಕೆ ಮನುಷ್ಯ ಬಲು ಬೇಗ ದಾರಿ ತಪ್ಪಿಟ್ಬಿಡ್ತಾರೆ. ಪ್ರೇಯಸ್ಸಿನ ವೈಶಿಷ್ಟ್ಯ ಅಂದರೆ ಕಣ್ಣಿಗೆ ಕಾಣುತ್ತೆ. ಧರ್ಮ ತಷ್ಟ ಕಣ್ಣಿಗೆ ಕಾಣೋದಿಲ್ಲ. ಇಟ್ ಟೇಕ್ಸ್ ಟೈಮ್. 3 ವರ್ಷ ಓದಬೇಕು. ಅಯ್ಯೋ ಯಾರು ಓದ್ತಾರೆ ಅಂತ ಬಿಟ್ಟ. ಜೀವನ ಪೂರ್ತಿ ಸವಾರು ಮಾಡಬೇಕು ಅದಕ್ಕೋಸ್ಕರ. ಗೊತ್ತಾಯ್ತಾ? ಓದ್ಬಿಟ್ಟಿದ್ರೆ BA ಮಾಡ್ತಾರೆ. MA ಮಾಡಿದರೆ 2 ವರ್ಷ ಅಷ್ಟೇ. ಎಷ್ಟು ದೊಡ್ಡ ಬೇರೆ ಟೋಟಲ್ ಇದೇ ಚೇಂಜ್ ಆಗಿ ಕೆರಿಯರೇ ಚೇಂಜ್ ಆಗೋದು. ಮಾಡಲಿಲ್ಲ. 2 ವರ್ಷಕ್ಕೆ ಸೋಮಾರಿತನ ಮಾಡಿದ್ದಕ್ಕೆ ಜನ್ಮ ಪೂರ್ತಿ ಡಿಫ್ರೆನ್ಸ್ ಬಂತು. ಅರ್ಥ ಆಯ್ತಾ? ಅದೇ ಅಲ್ಲೇ ನಾವು ಸುಲಭನ ಇದೆ, ತಕ್ಷಣ ಕೆಲಸ ಸಿಗುತ್ತೆ. ಇಲ್ಲಿ 2 ವರ್ಷ ಯಾಕೆ ಕಾಯ್ಬೇಕು, ಕೆಲಸ ಸಿಕ್ಬಿಡುತ್ತಲ್ಲ ಅಂದ್ಕೊಂಡ. ಬಟ್ ಕಡಿಮೆ ಇರೋದು ಯೋಚನೆ ಮಾಡಲ್ಲ ಅವನು. ಯೋಚನೆ ಮಾಡೋ ಹೊತ್ತಿಗೆ ಟೈಮ್ ಮುಗಿದೋಗ್ಬಿಟ್ಟು. ಅದು ಎಲ್ಲ ಫಲ ತಕ್ಷಣ ಕಾಣೋದಾಗಿದ್ದರೆ ಎಲ್ಲರೂ ಯಾವುದಕ್ಕೆ ಆಪ್ಟ್ ಮಾಡ್ತಿದ್ರು? ಧರ್ಮಕ್ಕೆ ಮಾಡ್ತಿದ್ರು. ಸ್ವಲ್ಪ ಕಾಯಬೇಕು. ಇವತ್ತು ಎಲ್ಲರೂ ಇದನ್ನೇ ಹಾಕಿಬಿಟ್ಟಿದ್ರೆ ಬೆಳೆ ಬೆಳೀತಾರಲ್ಲ ರೈತರು. 4 ತಿಂಗಳು ಬೆಳೆ ಬಂದುಬಿಡುತ್ತೆಲ್ಲ. ಇದು 4 ತಿಂಗಳು ಅಷ್ಟೇ.
ಆ ರೀತಿ ಮಾಡಿ ತೆಂಗನ್ನು ಯಾರೂ ಬೆಳೆಯೋದೇ ಇಲ್ಲ, ಮಾವಿನ ಯಾರು ಬೆಳೀತಾ ಇರಲಿಲ್ಲ. ಯಾತಕ್ಕೆ? ಬೇಗ ಬರೋದಿಲ್ಲ ಅದು. ಇಲ್ಲಿ ಪ್ರತಿ ವರ್ಷ ಕಷ್ಟಪಡಬೇಕು ಇವರು. ಮೊದಲು ವರ್ಷ ಕಷ್ಟಪಡ್ತಾರೆ ಅಷ್ಟು, ಆಮೇಲೆ ಜನ್ಮ ಪೂರ್ತಿ ಏನಾಗುತ್ತೆ ಅವನಿಗೆ ಬರ್ತಾನೆ ಇರುತ್ತೆ. ಮತ್ತೇನು ಕಷ್ಟಪಡ್ಬೇಕಾಗಿ, ಕೆಲವಕ್ಕಂತೂ ಏನೂ ನೀರು ಕೂಡ ಹಾಕಬೇಕಾಗಿಲ್ಲ, ಅದೇ ಬೆಳೀತಾ ಇರುತ್ತೆ. ಎಷ್ಟು ಡಿಫ್ರೆನ್ಸ್ ಬಂತು ಎರಡಕ್ಕೂ ಕೂಡ. ಅದನ್ನು ಕಾಯ್ಲಿಕ್ಕೆ ತಯಾರಿಲ್ಲ ತುಂಬ ಜನ. ಪ್ರೀತ್ಯರ್ಥಂ ಧೃತರಾಷ್ಟ್ರಸ್ಯ ಗತ್ವ, ಇದೆಲ್ಲ ಕಂಪೇರ್ ಮಾಡಲಿಕ್ಕೆ ಕತೆ ಹೇಳ್ತಿರೋದು. ಅವ್ರು ಹೇಗೆ ಡೈವರ್ಟ್ ಆದರು, ಯಾವ ಕಡೆ ಅವ್ರದ್ದು ಡಿವಿಯೇಷನ್ ಬರಲಿಕ್ಕೆ ಏನು ಕಾರಣ ಆಯಿತು, ಅದೆಲ್ಲ ಯೋಚನೆ ಮಾಡೋದು. ಅದನ್ನು ನಮ್ಮಲ್ಲಿ ಬರದಂತೆ ನೋಡ್ಕೊಳ್ಳೋಕೆ ಟ್ರೈ ಮಾಡಬೇಕು. ಒಂದು ಸತಿಗೇನು ಬರೋಲ್ಲ ಅವೆಲ್ಲ. ಒಂದು ನೋಡಿ ಪುಸ್ತಕ ಬಿಟ್ಟು ಮುಚ್ಚಿದ ತಕ್ಷಣ ಮತ್ತೆ ಓದಕ್ಕೆ ಬರೋಲ್ಲ. ಮಾಡಿ 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 20 ಸರ್ತಿ ಮಾಡಿದಾಗ ಆಗ ಬರಲ್ಲ. ರಿಪೀಟೆಡ್ಲಿ ನಾವು ಅದಕ್ಕೆ ಪ್ರಯತ್ನ ಅಂತ ಕರೆಯೋದು. ಯತ್ನ ಪ್ರಯತ್ನ, ಕೊನೆಗೆ ಅದು ಸಾಧ್ಯ ಆಗತ್ತೆ. ಪ್ರೀತ್ಯರ್ಥಂ ಧೃತರಾಷ್ಟ್ರಸ್ಯ. ಈಗ ಗತ್ವಾ ದುರ್ಯೋಧನಾಹೂತಃ ಭಗದತ್ತೋಪಿ ತಂ ಯಯೌ, ಅದಕ್ಕೆ ಆಹೂತಃ ಅಂತ ಪದ ಉಪಯೋಗಿಸಿದರು. ಅವನಿಂದ ಆಹ್ವಾನಿತನಾಗಿ ಹೊರಟ. ಸಪುತ್ರ ಪೌತ್ರ, ಇದರಿಂದ ಅವನಿಗೆ ಗೊತ್ತಾಯಿತು ತನ್ನ ಶಕ್ತಿ ಸಾಲದು ಅಂತ ಅನಿಸ್ತಲ್ಲ ಅವನಿಗೀಗ. ದುರ್ಯೋಧನ ವೀಕ್ನೆಸ್ ಅಲ್ಲೇ ಗೊತ್ತಾಯಿತು. ಸಪುತ್ರ ಪೌತ್ರೋ ಬಾಲ್ಹೀಕಃ, ಪುತ್ರ ಪೌತ್ರ ಸಮೇತ ಬಾಲ್ಹೀಕ. ಬಾಲ್ಹೀಕನ ಪುತ್ರ ಯಾರು, ಪೌತ್ರ ಯಾರು? ಒಳ್ಳೆ ಗ್ರಾಚಾರ ಬಂತಲ್ಲ ಇದ್ದಕ್ಕಿದ್ದಾಗ. ಸಪುತ್ರ ಪೌತ್ರ, ಬಾಲ್ಯಕನ ಮಗ ಯಾರು? ಮಗ ಮತ್ತು ಮೊಮ್ಮಕ್ಕಳ ಸಮೇತವಾಗಿ ಬಾಲ್ಯಕ ರಾಜ ಕೌರವರ ಕಡೆ ಹೋದ ಅಂತ ಹೇಳ್ತಾನೆ. ಮಗ ಯಾರು, ಮೊಮ್ಮಕ್ಕಳು ಯಾರು? ಪ್ರಶ್ನೆ ಈಗ ಯಾರು? ಹಾಂ, ಸೋಮದತ್ತ ಯಾರು? ಮಗ. ಮೊಮ್ಮಕ್ಕಳು ಯಾರು? ಭೂರಿ ಶ್ರವ ಮತ್ತು ಶಲ, 3 ಜನ ಮೊಮ್ಮಕ್ಕಳು. 8 ಜನ ಸಮೇತ ಅವರು ಹೋದ. ಯಾತಕ್ಕೆ ಹೋದ ಅದು ಪ್ರಶ್ನೆ. ಯೋಗ್ಯ, ಬಾಲ್ಯಕರಾಜ ಭಾರಿ ಯೋಗ್ಯ. ಪ್ರಹ್ಲಾದನ ಅವತಾರ ಯಾತಕ್ಕೆ ಹೋದ ಅಂದರೆ ಭೀಷ್ಮದ್ರೋಣ ಕೃಪಾಪಿ, ಭೀಷ್ಮದ್ರೋಣ ಕೃಪರು ಹೋದರು. ಇವರೆಲ್ಲ ಒಂದೇ ಲಿಸ್ಟಲ್ಲಿ ಕಾರಣ ಕೊಟ್ಬಿಡ್ತಾರೆ. ಪ್ರೀತ್ಯರ್ಥಂ ಧೃತರಾಷ್ಟ್ರಸ್ಯ, ಧೃತರಾಷ್ಟ್ರನ ಪ್ರೀತಿಗೋಸ್ಕರ ಹೊರಟರು. ಪಾಂಡುರಾಜನ ಪ್ರೀತಿ ಹೋಯಿತು, ಅದು ಪ್ರೆಸೆಂಟ್ ಇದ್ದವ್ರು ಕೌಂಟ್ ಆದರು, ಪಾಪ ಇದ್ದವನ್ನ ಬಿಟ್ಟುಬಿಟ್ರು ಇಲ್ದವನ್ನ. ಧೃತರಾಷ್ಟ್ರ ಪಾಂಡು ಅಣ್ಣ ತಮ್ಮ ಆಗಿದ್ದಾಗ ಇಬ್ಬರಿಗೂ ನ್ಯಾಯ ಸಲ್ಲಿಸಬೇಕಾಗಿತ್ತು. ಧೃತರಾಷ್ಟ್ರನ ಕಳಿಸಿದರು. ಎಷ್ಟೋ ಸರ್ತಿ ಹೀಗಾಗುತ್ತೆ, ಎದುರಿಗಿದ್ದವ್ರಿಗೆ ಸಿಗೋ ಬೆನಿಫಿಟ್ ಬೇರೆಯವ್ರಿಗೆ ಸಿಗೋದಿಲ್ಲ, ಆ ಥರ ಆಗಿಬಿಟ್ಟು. ಧೃತರಾಷ್ಟ್ರ ಬದುಕಿದ್ನಲ್ಲ, ಆ ಕಡೆ ಸ್ವಲ್ಪ ಪಕ್ಷಪಾತ ತೋರಿಸ್ಬಾರ್ದು. ಇನ್ಫ್ಯಾಕ್ಟ್ ಸರಿಯಾಗಿ ಪಕ್ಷಪಾತ ಮಾಡಿದರೆ ಯಾವ ಕಡೆ ಹೋಗಬೇಕಾಗಿತ್ತು ಅವರು? ಯಾತಕ್ಕೆ ಪಾಪ ತಂದೆ ಇಲ್ಲದವರು, ಸಾತ್ವಿಕರವೆಲ್ಲ ಬಿಟ್ಟುಬಿಡೋಣ. ತಂದೆ ಇಲ್ಲದವರು ಯಾರಿಗೆ ಹೆಲ್ಪ್ ಮಾಡಬೇಕಾಗಿತ್ತು ಅವರು? ಪಾಂಡವರಿಗೆ ಮಾಡಬೇಕಾಗಿತ್ತು. ಯಾಕೆ ಇವರಿಗೆ ಅವ್ರ ಅಪ್ಪ ಬದುಕಿದ್ದ ನಡೆದೋಗುತ್ತೆ. ಯಾವಾಗಲೂ ಕೂಡ ವೀಕ್ ಪಾರ್ಟಿಗೆ ಹೆಲ್ಪ್ ಮಾಡೋದ್ರಲ್ಲಿ ದೊಡ್ಡಸ್ತಿಕೆ ಇರುತ್ತೆ. ಇವ್ರು ಜನರಲಿ ಯಾರು ಏನು ಮಾಡ್ತಾರೆ, ಇವರು ಸ್ಟ್ರಾಂಗ್ ಪಾರ್ಟಿನೇ ಆಫ್ ಮಾಡ್ಕೊಂಬಿಟ್ರು. ಇದೆಲ್ಲ ತಪ್ಪಾಯಿತು. ಸೊ ಪ್ರಹ್ಲಾದರಾಜ್ ಎಷ್ಟೇ ಗ್ರೇಟ್ ಆಗಿದ್ದರೂ ಕೂಡ ಇಲ್ಲಿ ಆಗಿದ್ದೇನೋ ದುರ್ಯೋಧನ ಪಕ್ಷ ವಹಿಸಿದರು. ಯಾದವ ನಾನು ಕೇಳಬೇಕು ಪ್ರಶ್ನೆ, ನೀವೇ ಕೇಳಿಬಿಟ್ರೆ ನಾನು ಕೇಳಬೇಕಾಯ್ತು ಹೇಳಿ. ಕೃತವರ್ಮ ಯಾರಂತ? ಯಾದವ ಕೃತವರು. ಶಿವರಾನುಜ ಸುತಾಸುತಃ ಅಂತ ಹೇಳಿ, ಶಿವರಾನುಜ ಸುತಾಸುತಃ, ಶಿವರನ ಮಗನ, ಶಿವರನ ತಮ್ಮನ ಮಗಳ ಮಗ. ಶೂರ ಅನುಜ ಸುತಾಸುತಃ ಹಿಂದೆ ಬಂದಿದೆ. ಎಲ್ಲಿ ಬಂದಿದೆ ಗೊತ್ತಾ ಅದು? ಪಾಂಡವರ ದ್ರುಪದಾದಿಂದ ಸೆರೆ ಹಿಡಿದು ದೊಡ್ಡ ವಿಕ್ರಮ ತೋರಿಸಿಬಿಟ್ರಲ್ಲ, ಆ ಕಾಲಕ್ಕಷ್ಟು ಅಭಿನಂದನೆ ಮಾಡಲಿಕ್ಕೆ ಅವನು ಕಳಿಸ್ಕೊಟ್ಟಿದ್ದ ಕೃತವರು ಬಂದು. ಆಗಲ್ಲ ಹೇಳಿದ್ದಾರೆ, ಯಾರು ಅಂತ ಹೇಳಿದ್ದಾರೆ. ಕಾರಣ ಏನು? ಇನ್ನೇನು ಕಾರಣ ಇಲ್ಲ. ಕೆಲವರಿಗೆ ಥರ ಪ್ರತಿಷ್ಠೆ ಇದ್ದಾಗಲಿಕ್ಕ ನಾನು ದೊಡ್ಡ ಪಾರ್ಟಿ ಸೇರಿಕೊಂಡು ಏನೋ ಅಂತ ಹೇಳ್ಕೊತಾರೆ, ಆ ಥರ ಅಷ್ಟೆ. ಅವರೇ ಶುದ್ಧ ಭಾಗದ ಧರ್ಮ ಆ ಥರ ಅಲ್ಲ. ಇದು ನೆನ್ಪಿಟ್ಕೊಂಡ್ಬಿಡ್ಬೇಕು. ಅವ್ರು ಯಾವುದೋ ಕಾರಣಕ್ಕೆ ಸೇರಿಬಿಡ್ತಾರೆ ಹೊರತು ಮುಖ್ಯ ಕಾರಣ ಒಂದೇ ನಮಗಿರೋದೇನು? ಹರಿಪ್ರೀತಿ ಆಗಬೇಕಷ್ಟೆ. ಅದೊಂದು ಕಾರಣ ಇದ್ದರೆ ಎಲ್ಲ ಎಲಿಮಿನೇಟ್ ಆಗಿಬಿಡುತ್ತೆ. ಅದೊಂದು ನಾವು ಬಿಟ್ಟುಬಿಟ್ರೆ ಏನೇನೋ ಸೇರ್ಕೊಂಡ್ಬಿಡುತ್ತೆ ಬಂದುಬಿಟ್ಟು. ಅರ್ಥ ಆಯ್ತಾ? ಅದು ತಪ್ಪಾಯ್ತು. ಇರ್ಬೋದು. ಬಟ್ ಆದರೂ ಹಾಗಿದ್ರೆ ಇವ್ರಿಗಿಲ್ವಾ ಆ ಪ್ರಶ್ನೆ ಬರುತ್ತಾಗಿದ್ರೆ? ಪಾಂಡವ್ರ ಕಡೆ ಸೇರಿದವ್ರು ಇಲ್ವೇನದು? ಇದ್ದೇ ಇದೆ. ಅಂದರೆ ಅದು ರಾಂಗ್ ಕ್ಯಾಲ್ಕುಲೇಷನ್ ಅದು. ಅದಕ್ಕೆಲ್ಲ ಕಾರಣ ಬೇರೆ ಇಲ್ಲ, ಇದನ್ನೇ ಹೇಳಬೇಕು. ಆಮೇಲೆ ಗೊತ್ತಾಯ್ತು ತಾವು ಮಾಡಿದ ತಪ್ಪು ಅಂತ. ಅದಕ್ಕೇನು ಮಾಡಿದರೆ ಈಗ ಈ ಪಕ್ಷದಲ್ಲಿ ಸೋಲ್ಲೇಬೇಕು. ಆದ್ದರಿಂದ ಅದು ಬೇರೆ ದಾರಿ ಇಲ್ಲ. ಭೀಮನ ಕೇಳ್ಕೊಂಡು ಹೋಗ್ಬಿಟ್ಟು ನನಗೆ ನೀನೇ ಕೊಲ್ಲಬೇಕು ಅಂತ ಹೇಳಿ. ಯಾಕೆಂದರೆ ನನಗೆ ಗೌರವ ಸಿಗಬೇಕು ಅದರಿಂದ. ಆಗ ಅವ್ರಿಗೆ ಮುಂದೆ ಬರುತ್ತೆ ಅದೆಲ್ಲ. ಯಾಕೆ ಮಾಡಿದ್ರು ಮೊದಲು ರಾಂಗ್ ಆಪ್ಷನ್ ಆದರೂ ಕೂಡ ಮುಂದೆ ದಾರಿ ಇಲ್ಲ, ಅಲ್ಲಿ ಕರೆಕ್ಟ್ ಮಾಡ್ಕೋಬೇಕಷ್ಟೇ, ಬೇರೆ ದಾರಿ ಇಲ್ಲ. ಎಷ್ಟೋ ಜನ ನಮ್ಮಲ್ಲೇ ಇರ್ತಾರೆ, ನಿಮಗೆ ಗೊತ್ತಿರೋ ಬ್ಯಾಂಕ್ದಾಗ ಇದನ್ನು ಕೊಟ್ಟರು. ಈಗ ಗೊತ್ತಾಯ್ತಾ? ಪೆನ್ಷನ್ ಆಪ್ಟ್ ಮಾಡೋರು ಕೆಲವರು, ಕ್ಯಾಶ್ ಆಪ್ಟ್ ಮಾಡೋರು ಕೆಲವರು ಇರ್ತಾರೆ. ತುಂಬ ಜನ ಏನು ಮಾಡಿದ್ರು ಸಾಮಾನ್ಯವಾಗಿ ಇದಕ್ಕೆ 35-40 ಲಕ್ಷ ಬಂತಾಗ ಈಗಲೇ ಆರಿಸ್ಕೊಂಡ್ಬಿಟ್ರು. ಅದು ಇಲ್ಲದೆ ಖರ್ಚು ಮಾಡಿ ಆಗಿಬಿಟ್ರು. ಪೆನ್ಷನ್ ಅದು ಇಲ್ಲ, ಇದು ಇಲ್ಲ. ಇವು ಪೆನ್ಷನ್ ಆಪ್ಟ್ ಮಾಡ್ಕೊಂಡ್ರೆ ಏನಾಯ್ತು? ಈಗ ಇವತ್ತರೂ ಮತ್ತೆ ಬರ್ತಾರೆ, ಇದು ಜಾಸ್ತಿ ಆಗುತ್ತೆ. ಅಷ್ಟು ಎಫ್ ಡಿ ಇಟ್ಟರು ಕೂಡ ಅಷ್ಟು ಬರೋಲ್ಲ.
ಇವತ್ತು 40 ಲಕ್ಷ ಹಾಗೆ ಎಫ್ ಡಿ ಇಟ್ಟಿದ್ರು ಕೂಡ ಆ ಇಂಟ್ರೆಸ್ಟ್ ಎಷ್ಟು ಬರೋಲ್ಲ, ಈ ಗೌರ್ಮೆಂಟ್ ಕೊಡೋ ರೇಟಿಗೆ ಈಕ್ವಲ್ ಆಗಲ್ಲ ಅದು. ಇವತ್ತು ನಿಮಗೆ 80,000 ಪಿ ಎಚ್ ಬರ್ತದೆ ಅಂತ ತಿಳ್ಕೊಳ್ಳಿ, ಎಷ್ಟು ಎಫ್ ಡಿ ಇಟ್ಟಿರ್ಬೇಕು ಅವ್ರು ಆಗೋದಕ್ಕೆ? 80,000 ರೂಪಾಯಿಗೆ ಎಷ್ಟು ಇಟ್ಟಿರ್ಬೇಕು ಎಫ್ ಡಿನ? ನೀವು 7% 6% ಇಂಟ್ರೆಸ್ಟ್ನೊಳಗೆ ಅಷ್ಟು ದುಡ್ಡು ಎಲ್ಲಿದೆ ಈಗ? ಬಟ್ ಈಗ ಬರ್ತಾಯಿದ್ದು ಪೆನ್ಷನ್ ಜಾಸ್ತಿ ಆಯ್ತು ಈಗ. ಆಗೇನು ಮಾಡಿ ಟೆಂಪ್ಟ್ ಆದ್ರಾಗ ಆಗ ಮಾಡಿದವರು ಟೆಂಪ್ಟ್ ಆಗಿಬಿಟ್ಟು ಅದು ಈಗ ಆಮೇಲೆ ಓಡಾಡ್ತಿದ್ದಾರೆ. ಇವತ್ತು ಯಾರೋ ತೊಗೊಂಡೋಗ್ಬಿಟ್ರು, ಅದಾಯ್ತು ಇದಾಯಿತು, ಬ್ಯಾಗ್ ಬೇರೆ ಮುಳುಗೋಯ್ತು, ಅದು ಕತೆ ಮುಗೀತು. ಇವರಿಗೆ ಸೇಫ್ ಆಗಿಬಿಟ್ರು, ಸೊಲ್ಯೂಷನ್ ಆಫ್ ಮಾಡ್ದವು. ಇವೆಲ್ಲ ತಕ್ಷಣ ಗೊತ್ತಾಗಲ್ಲ, ಆ ಟೈಮಿಗೆ ಅಟ್ರಾಕ್ಟ್ ಆಗ್ತಾರೆ. ಅಷ್ಟು ದುಡ್ಡು ಒಟ್ಟಿಗೆ ಬಂದುಬಿಡುತ್ತಲ್ಲ, ಎಷ್ಟು ಗ್ರೇಟ್ ಅಂತ ಹೇಳ್ಬಿಟ್ಟು ಅದು ತಪ್ಪಾಯಿತು. ಆ ರೀತಿ ಕ್ಲಾಸ್ ತಪ್ಪೇ ಬಿಡೋದು. ಇದನ್ನು ತಪ್ಪುಗಳು ನಾವು ಮಾಡ್ತಾನೇ ಇದ್ದೇವೆ. ಅಂತ ಅವ್ರು ಮಾಡಿ ಯಾಕೆ ಮಾಡಿದ್ರು ಬೇಕಂತ ನಾವೇ ಮಾಡ್ತಿದ್ದೇವೆ. ಮುಳುಗೋಬೇಕಂತ ಗೊತ್ತಿದ್ರು ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ಜನ ಇಲ್ಲ. ಅಷ್ಟೆಲ್ಲ ಒಂದು ಬ್ಯಾಗ್ ಮುಳುಗಿ ನೋಡಿರ್ತಾರೆ, ಮತ್ತೆ ಇನ್ನೊಂದು ಬ್ಯಾಗ್ನಲ್ಲಿ ಇಡ್ತಾರೆ, ಅಂಥ ಬ್ಯಾಗ್ನಲ್ಲಿ ಇಡ್ತಾರೆ, ಮತ್ತೆ ಅದು ಮುಳುಗುತ್ತೆ, ಮತ್ತು ಅದ್ರ ಮತ್ತೆ ಇನ್ನೊಂದು ಮತ್ತೆ ಇಡ್ತಾರೆ ಬಿಡೋದಿಲ್ಲ. ಅದು ಪಾಠ ಕಲ್ತರು ಕೂಡ ಏನು ಮಾಡ್ಬೋದು, ತಿದ್ಕೋಬೋದಿಲ್ಲ. ಇದು ಮುಳುಗೋಕ್ಕಿಲ್ಲ ಅಂತಾರೆ, ಮತ್ತೆ ಮುಳುಗೋ. ಹಾಂ ಹಾಂ ಏನ ಯಾರಿಗೆ ಒಂದು ಹೇಳಿದೆ, ಒಂದು ಮಾತು ತಿಳ್ಕೊಂಬಿಡ್ಬೇಕು. ಎಲ್ಲಿ ತಪ್ಪು ಮಾಡ್ತಾರೆ ಏನಿರ್ಬೇಕಲ್ಲಿ ಅಷ್ಟೇ, ಮತ್ತೆ ಹೇಳಬೇಕಾಗಿಲ್ಲ. ಹಾಂ ಜ್ಞಾನಿಗಳು ತಪ್ಪು ಮಾಡ್ದಾರೆಲ್ಲ ಅಸರಾವೇಶ ಮಿಥ್ಯಾ ಜ್ಞಾನಗಳು ಅಸರಾವೇಶ ಬಂದರೆ ಮಿಥ್ಯಾ ಜ್ಞಾನ ಬರೋದು. ಶಲ್ಯಂಚ ಪಾಂಡವಾನೇವ ಯಾಂತಂ ಜ್ಞಾತ್ವಾ ಪಾಂಡ್ಯಶ್ಚ ವೀರಸೇನಾಖ್ಯ ಪಾಂಡವಾನೇವ ಸಂಶ್ರಿತಃ. ಪಾಂಡ್ಯ ಯಾರು? ಪಾಂಡ್ಯ ಗೊತ್ತಾ? ಯಾರು ಪಾಂಡ್ಯ? ಯಾರು? ಅರ್ಜುನನ ಮಾವ, ಚಿತ್ರಾಂಗದಿಯ ತಂದೆ. ಆತ ಈ ಕಡೆಗೆ ಬಂದ, ಮಗ ಬರಲಿಲ್ಲ, ಒಬ್ಬರು ಅಲ್ಲೇ ಬಿಟ್ಟ, ಹೆಲ್ಪಿಗೆ ಬಂದ ಅಷ್ಟೇ. ಒಬ್ಬರು ನಿಜವಾಗಲೂ ಕೂಡ ಇವರು ಫಸ್ಟ್ ಅರ್ಜುನ ಮಗ ಅಂತ ಆಗಿಬಿಟ್ಟಿದ್ರೆ ಆತು ಬರ್ತಿದ್ದ. ಅದು ಪಾಂಡ್ಯ ದೇಶಕ್ಕೆ ಸೇರಿದವನು, ಪುತ್ರ ಧರ್ಮ ಹುಟ್ಟಿದ್ರಿಂದ ಬರಲಿಲ್ಲ. ಆತೇನು ಮಾಡ್ದ, ತನ್ನ ಮುಂದುವರಿಲಿಕ್ಕೆ ಆತನ ಬಿಟ್ಟ, ಯುದ್ಧಕ್ಕೆ ಇಲ್ಲಿ ಬಂದ ಅಷ್ಟೇ. ಕೆಲವರೆಲ್ಲ ಆ ಥರ ಮಾಡ್ಕೊಂಡು, ಎಷ್ಟೋ ಜನ ರಾಜರೆಲ್ಲ ಬರೋದಕ್ಕಿಂತ ಮುಂಚೆ ತಮ್ಮ ಉತ್ತರಾಧಿಕಾರಿ ನೇಮಕ ಮಾಡಿ ಬಂದುಬಿಡ್ತಾಯಿದ್ರು. ಸೊ ಯುದ್ಧದಲ್ಲಿ ಹೋದ ಕೂಡ ರಾಜ್ಯಕ್ಕೆ ಅಫೆಕ್ಟ್ ಆಗಬಾರ್ದು, ಆ ರೀತಿ ಮಾಡಿದೆ. ಶಲ್ಯಂಚ ಪಾಂಡವಾನೇವ ಯಾಂತಂ ಜ್ಞಾತ್ವಾ ಸುಯೋಧನಃ. ಶಲ್ಯ ಯಾತಕ್ಕೆ ಬಂದ ಕೌರವ್ರ ಕಡೆ ಪ್ರಶ್ನೆ ಈಗ. ವೀರಸೇನ ಆತನ ಹೆಸರು, ಚಿತ್ರಾಂಗದಿಂದ ವೀರಸೇನಾಖ್ಯ ಪಾಂಡವಾನೇವ ಸಂಶ್ರಿತಃ. ಶಲ್ಯಂಚ ಪಾಂಡವಾನೇವ ಯಾಂತಂ ಜ್ಞಾತ್ವಾ ಸುಯೋಧನಃ ಸುಸಭಾಃ ಕಾರಯಾಮಾಸ ಸರ್ವಭೋಗಸಮನ್ವಿತಾಃ. ಶಲ್ಯರಾಜ ಎಲ್ಲಿ ಹೊರಟೀಗ? ನ್ಯಾಚುರಲಿ ಕೌರವ್ರ ಕಡೆ ಯಾಕೆ ಹೋಗ್ತಾರೆ? ಪಾಪ ಮಾತೃ ವಿರುದ್ಧ ಇದ್ದಾರೆ, ಸಾತ್ವಿಕ ಬೇರೆ. ಅಲ್ಲಿ ಹೋಲಕ್ಕೆ ಹೊರಟ ದುರ್ಯೋಧನ ವಿಷಯ ಎಲ್ಲ ಕಲೆಕ್ಟ್ ಮಾಡಿಕೊಂಡ, ಒಂದು ಟ್ರ್ಯಾಪ್ ಮಾಡಿದ, ದಾರುದ್ದಕ್ಕೆ ಅವ್ರಿಗೆ ವ್ಯವಸ್ಥೆ ಮಾಡಿದ. ಸುಸಭಾಃ ಕಾರಯಾವಾಸ, ಒಳ್ಳೆ 5 ಸ್ಟಾರ್ ಹೋಟೆಲ್ಸ್ ಕಾನ್ಸೆಪ್ಟ್ ಅದು. ದಾರುದ್ದಕ್ಕೆ ವ್ಯವಸ್ಥೆ ಮಾಡ್ತಾರೆ, ಹೇಳ್ತಾರೆ. ಅದರಲ್ಲಿ ಸ್ವಿಮ್ಮಿಂಗ್ ಪೂಲ್ ಇತ್ತು ಅಂತ ಹೇಳ್ತಾರೆ, ಗೊತ್ತಾಯ್ತಾ? 5 ಸ್ಟಾರ್ ಹೋಟೆಲ್ ಕಾನ್ಸೆಪ್ಟೇ ಇರೋದು, ಕಲಿಯುಗದಲ್ಲಿ ಅದೇ ಪಾಪ್ಯುಲರ್ ಆಗಿರೋದು. ಎಲ್ಲ ಕಡೆ ನೋಡ್ತಾರೆ, ಉದ್ದಕ್ಕೆ ವ್ಯವಸ್ಥೆ, ಲಾಂಗ್ ಡಿಸ್ಟೆನ್ಸ್ ಬರಬೇಕಾತ ಎಲ್ಲ ಕಡೆ ವ್ಯವಸ್ಥೆ ಮಾಡಿಬಿಟ್ಟಿದ್ದಾರೆ. ಅದೇನು ತಿಳ್ಕೊಂಡಾಯ್ತ ಪಾಪ, ನಾನು ಬರೋದು ಗೊತ್ತಿದೆ ಪಾಂಡವರಿಗೆ, ಅವ್ರು ಮಾಡಿರಬೇಕು ಅಂದ್ಕೊಂಡ. ಒಂದು ಮಾತನ್ನು ಭಾರಿ ಒಂಥರ ಹೇಳಿದ, ಇಷ್ಟೆಲ್ಲ ಯಯೇತಾಹ ಕಾರಯಾಮಾಸ ತಸ್ಯಾಭಿಷ್ಟಂ ಕರೋಮ್ಯಹಂ ಅಂತ ಶಪಥ ಮಾಡಿಬಿಟ್ಟ. ಇಷ್ಟೆಲ್ಲ ಯಾರು ಅನುಕೂಲ ಮಾಡಿಕೊಟ್ಟಿದ್ದಾರೆ ನನಗೆ, ಅವ್ರು ಕೇಳಿದ್ರು ಕೊಡ್ತೇನೆ ಅಂತ ಹೇಳಿದ. ಅಷ್ಟೊತ್ತವನು ಇದಾಗಲಿಲ್ಲ, ಈಗ ಬಂದ ಮಾತು ನಡೆಸು ಅಂತ ಕೇಳಿದೆ, ಯಾಕಂದ್ರೆ ನಾನು ಮಾಡಿದ್ದು ಅಂದ. ಹೋಗಿತ್ತು. ದುರ್ಯೋಧನ ಕೆಲವ್ರನ್ನ ಕೇಳ್ಕೊಂಡ, ಕೆಲವ್ರನ್ನ ಬೆದರಿಸ್ದ, ಕೆಲವ್ರನ್ನ ಮೋಸ ಮಾಡ್ದ. ಎಷ್ಟಿದ್ದಾನೆ ಒಳ್ಳೆ ಸಾಚೆ, ಯಾರೂ ಬಂದವರಿಲ್ಲ ಅದರಲ್ಲಿ. ಏನ ಯಾರಿಗೆ? ಹಾಂ ಅಲ್ಲ, ಹರಿಚಿತ್ತ ಕಾಮನ್ ಅದು, ಪ್ರತಿ ಇದಕ್ಕೂ ಹರಿಚಿತ್ತ. ವಿಷ್ಣು ಪ್ರೇಳೆ ವಿಷ್ಣು ಪ್ರೀತ್ಯರ್ಥ ಒಂದು ಹೇಳಲೇಬೇಕಲ್ಲ. ಇದು ದುರ್ಯೋಧನ ಹೇಗೆ ಟ್ರಾಪ್ ಮಾಡ್ತಾ ಹೋದ ನೋಡಬೇಕು. ನಡೀತಿರೋದು ಇವತ್ತು ಹಾಗೆ ನಡೀತಿರೋದು. ಎಲೆಕ್ಷನ್ ಶುರುವಾಯ್ತು ನೋಡಿ, ಹೇಗೆ ನಡೆಯುತ್ತೆ ಅಂದರೆ ಇದೇ ಟ್ಯಾಕ್ಟಿಕ್ಸೇ ಇರೋದು. ಅದು ಇನ್ವೈಟ್ ಮಾಡ್ತಾರೆ, ನಿಮಗೆ ಆ ಪೋಸ್ಟ್ ಕೊಡ್ತೀನಿ, ಈ ಪೋಸ್ಟ್ ಕೊಡ್ತೀನಿ ಅಂತ ಹೇಳ್ತಾರೆ. ಕೆಲವರಿಗೆ ದುಡ್ಡು ಕೊಡ್ತಾರೆ, ಕೆಲವರಿಗೆ ಸುಮ್ಮನೆ ಡಿವೈಡ್ ಮಾಡೋಕ್ಕೋಸ್ಕರ ನೀವು ಅಷ್ಟೇ ಸಾಕು ಅಂತ ಹೇಳ್ತಾರೆ. ಎಲ್ಲ ಮಾಡಿರ್ತಾರೆ. ಸುಸಭಾಃ ಕಾರಯಾಮಾಸ ಸರ್ವಭೋಗ ಸಮನ್ವಿತಾ, ಎಲ್ಲ ಫೆಸಿಲಿಟಿ ಇರಬೇಕು ಅಂತ ವ್ಯವಸ್ಥೆ ಮಾಡಿದ. ಶಲ್ಯರಾಜ ಅದಕ್ಕೆ ಟ್ರ್ಯಾಪ್ ಆಗಿಬಿಟ್ಟ. ಅದು ದುರ್ಯೋಧನ ಯಾವುದೋ ಕಾರಣಗಳಿಗೆ ಹೇಗೆ ಮನುಷ್ಯ ಈಡಾಗ್ತಾರೆ ಎಂಬುದಕ್ಕೆ ಸಾಕ್ಷಿ. ಇವತ್ತು ತುಂಬ ಜನ ಹೋಗೋದು ಹಾಗೇನೆ. IT ಬಂದ ಮೇಲೆ ಧರ್ಮ ಫಾಸ್ಟಾಗಿ ಹೋಗೋಕ್ಕೆ ಶುರುವಾಯಿತು. ಸಂಬಳ ಜಾಸ್ತಿ ಬರುತ್ತೆ ಅಂಥೇಳಿ. ಹಿಂದೆಲ್ಲ ವಿಜಯಿಸೋರು ಎಷ್ಟು ಥರ ಸಿಗ್ತದೆ ಗೊತ್ತಾ? ಫಾರಿನ್ ಹೋಗೋರು ಅಂದರೆ ಭಾರಿ ಕಷ್ಟದ ಕೆಲಸ. ಹಿಂದೆ ಆಗೆಲ್ಲ ಹೋಗೋಕ್ಕೆ ಆಗ್ತಿರಲಿಲ್ಲ, ತುಂಬ ಕಷ್ಟ ಇತ್ತು ತಿಳಿತಾ. ಎಷ್ಟೋ ಕಷ್ಟಪಟ್ಟು ಹೋಗ್ತಿದ್ರು. ಅವಾಗ ಅದು ಒಂಥರ ನಂಬರ್ ಪ್ರತಿಯೊಬ್ಬ ಮನೆಯಲ್ಲಿ ಎಲ್ಲರೂ ಹೋಗಿರಲಿಲ್ಲ, ಆ ಕಾಲ ಇತ್ತು. ಯಾವಾಗ ಇದು ಬಂತಲ್ಲ ಇವರೇ ಕಳ್ಸೋಕ್ಕೆ ಶುರು ಮಾಡಿಬಿಟ್ರು, ಗುಂಪು ಹೊರಟು.
ದುಡ್ಡಿಗೋಸ್ಕರ ಅಷ್ಟು ದುಡ್ಡು ಬಿಡೋಕ್ಕಾಗುತ್ತಾ ಈಗ? ನಾನು ಹೋಗೋದಿಲ್ಲ, ಕೆಲಸ ಕಳ್ಕೊತಾನೆ, ಅಷ್ಟು ದುಡ್ಡು ಬಿಡೋಕ್ಕಾಗತ್ತಾ? ಯೋಚನೆ ಇರ್ತಿರೋ ದುಡ್ಡು ದೊಡ್ಡದಾಯ್ತಾಗ. ಯಾವುದಕ್ಕೆ ಲೋನ್ಗೆ ತೊಗೊಂಡ್ಬಿಟ್ಟಿರ್ತಾನೆ, ಲೋನ್ ತೀರಿಸ್ಬೇಕು, ಲೋನ್ ತೀರ್ಸಕ್ಕೆ ಬರಲ್ಲ, ಈಗ ಹೋಗಲೇಬೇಕಾಯ್ತು, ಈ ಕಟ್ಟಿ ಸಿಕ್ಕಾಕೊಂಡ. ಈ ಟ್ರ್ಯಾಪ್ಸ್ ಇರೋ ಅದರ ಕಲಿಯುಗದಲ್ಲಿ ಎಷ್ಟು ಆಶ್ಚರ್ಯ ಅಂದರೆ, ನಮ್ದು ಎಷ್ಟು ನಿಮ್ಮ ಕಂಪೇರ್ ಹಡಬರಿಗೆ ಗೊತ್ತಿರುತ್ತೆ. ಈಗ ಹಿಂದೆ ಎಷ್ಟು ಕಡಿಮೆ ಹೋಗಲು ತುಂಬ ಕಷ್ಟಪಡಬೇಕಾಯ್ತು ಹೋಗ್ಬೇಕಾದ್ರೆ ಅವರು, ಭಾರಿ ಅಂದರೆ ಭಾರಿ ಕಷ್ಟಪಡಬೇಕಾಗಿತ್ತು. ಈಗೇನಿಲ್ಲ, ಹೋಗಬಾರ್ದು ಅಂತ ಏನು ಪ್ರಯತ್ನ ಪಟ್ಟರೂ ಕೂಡ ಹೋಗದೇ ಇರಲಿಕ್ಕಾಗಲ್ಲ, ಆ ಸ್ಥಿತಿ ಬಂದರೆ. ಅಂದರೆ ಯಾವ ಥರ ಕಾಲ ಬದಲಾಗ್ತಾ ಬಂತು ಯೋಚನೆ ಮಾಡಿದರೆ, ಅದು ಇದೆ ಇದು ಇದೆ. ಅದೆಲ್ಲ ಕಾರಣ ಅಂತ ಕೇಳಿದರೆ ಕಲಿಯೋದು ಹೇಗೆ ಅಟ್ರ್ಯಾಕ್ಟ್ ಮಾಡ್ತಾರೆ ಮತ್ತು ಸಾಕ್ಷಿ. ಅದು ಬಿಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಎಂಥವ್ರು ಕೂಡ ಏನು ಬಿಡ್ತಾರೆ, ಹೋಗ್ಬಿಡು ಪರ, ಇಷ್ಟದ್ದು ಯಾಕೆ ಬಿಡ್ತೀಯ ಹೋಗೋದು ಬಿಡ್ತಾರೆ ಅಷ್ಟೇ. ಅಡ್ವೈಸ್ ಮಾಡಿದ್ರು ಹಾಗೆ ಮಾಡ್ತಾರೆ, ಅವ್ನ ಮನೆ ಹಾಗೆ ಆಗುತ್ತೆ, ಪರಿಸ್ಥಿತಿ ಹಾಗೆ ತರ್ತಾನೆ, ಹೋಗಿಬಿಡ್ತಾರೆ. ಹಿಂದೆ ಅದು ಸಾಧ್ಯನೇ ಇರಲಿಲ್ಲ. ಸುಸಭಾ ಅದರಿಂದ ಫಾರಿಗೆ ಹೋಗಿದ್ದಾರೆ, ಅವ್ರಿಗೆ ಭಾರಿ ಗೌರವ ಸಿಕ್ಕಾಬಿಟ್ಟು ಜನ ಅಲ್ಲಿಗೆ ಹೋದವನು ಅಂಥೇಳಿ ಸ್ಪೆಷಲ್ ಟ್ರೀಟ್ಮೆಂಟ್ ಇರ್ತಿತ್ತು. ಈಗ ಅದು ಕಾಮನ್ ಆಗಿಬಿಟ್ಟಿದೆ, ಆದ್ದರಿಂದ ಅಷ್ಟಿಲ್ಲ. ಬಟ್ ಹಿಂದೆ ಭಾರಿ ಅದು ಹೋಗಿ ಬಂದವರು ಅಂತೆ. ಒಂದು ಗುಂಪು ಬೇರೆ, ಇನ್ನೊಂದು ಗುಂಪು ಬೇರೆ. ಜನರಲಿ ಅಪ್ರಿಷಿಯೇಟ್ ಮಾಡೋ ಗುಂಪೇ ಜಾಸ್ತಿ ಇರ್ತಿತ್ತು. ತಾಯಿ ಯುಧಿಷ್ಠಿರ ಕೃಪ್ತ ಸಮತ್ವ ಶಲ್ಯೋ ಅಬ್ರವೀತಿದಂ. ಶಲ್ಯರಾಜ ತಪ್ಪು ತಿಳ್ಕೊಂಡ್ಬಿಟ್ಟ, ಇದು ಧರ್ಮರಾಜ ಮಾಡಿದ್ದಾನೆ ತಪ್ಪು ತಿಳ್ಕೊಂಡು. ಧರ್ಮ ಇದೆಲ್ಲ ಮಾಡೋಕ್ಕೆ ಹೋಗಲಿಲ್ಲ. ಆತ ಒಂದೇ ಪ್ರಿನ್ಸಿಪಲ್ ಮೇಲೆ ಬರಾಗಿದ್ದರೆ ಬರಲಿ ಅಷ್ಟೇ. ಯಾವುದಕ್ಕೆ ತಯಾರಿಲ್ಲ ಆತ, ಈ ರೀತಿ ಅಡ್ಡದಾರಿ ಹಿಡ್ಲಿಕ್ಕೆ ತಯಾರಿಲ್ಲ. ಏನೋ ಮಾಡೋದು ಇದು ಮಾಡೋದು ತೊಗೊಳೋದು ಅದೆಲ್ಲ ಬೇಕಿಲ್ಲ. ಪರಾಗಿದ್ದರೆ ಬರೀ ಧರ್ಮಕ್ಕೇನು ಬೇಕು ಅದಕ್ಕೆ? ಧರ್ಮ ನೀವು ಬರೋದಾರೆ ಬನ್ನಿ ಅಷ್ಟೇ. ಇದು ಒಳ್ಳೆಯದು, ನಂಬೇಕಾಗ. ಅದು ಕಡಿಮೆ ಆಯ್ತಿತ್ತಂದು 7 ಆಯಿತು. ಬಟ್ ಯೋಚನೆ ಮಾಡಲಿಲ್ಲ ಆತ. ಯಾಕೆ? ಬಂದವರೆಲ್ಲ ಕಮಿಟೆಡ್ಡಾಗಿ ಬಂದವರು ಇವರು. 7 ಗಟ್ಟಿ ಇದು. ಅದು ಹಾಗಲ್ಲ, ಎಲ್ಲ ಯಾವ್ಯಾವುದೋ ಕಾರಣಕ್ಕೆ ಬಂದವರು. ಅದರಿಂದ ಏನಾಗುತ್ತದು? ರಿಲಯಬಲ್ ಅಲ್ಲ. ಅದನ್ನೇ ದುರ್ಯೋಧನ ಮೊದಲು ಹೇಳಿದ್ದು. ಇಷ್ಟು ಜನ ಇದ್ದಾರೆ, ಆದರೆ ಗೆಲ್ಲೋ ಚಾನ್ಸಸ್ ಭಾಳ ಕಡಿಮೆ ಅಂತ ಅವತ್ತೇ ಅನ್ಕೊಂಡ. ಎಲ್ಲಕ್ಕಿಂತ ಪ್ಲಸ್ ಪಾಯಿಂಟ್ ಭೀಮಸೇನ. ಪರ್ಯಾಪ್ತಂತಿದ ಮೇತೇಶಾಂ ಬಲಂ ಭೀಮಾಭಿರಿ. ಉಳಿದವರೆಲ್ಲ ಒಂದು ಕಾರಣ ಇದೆ ಬರೋಕ್ಕೋಸ್ಕರ. ಇವ್ರು ಏನು ಕಾರಣ ಇಲ್ಲ. ಉಳಿದವ್ರದೆಲ್ಲ ಧರ್ಮ ಒಂದೇ ಕಾರಣ ಅವ್ರಿಗೆ, ಒಂದೇ ಪ್ರಿನ್ಸಿಪಲ್. ಇವ್ರದೆಲ್ಲ ಹಾಗೆ 100 ಕಾರಣಗಳು. ಈ ಭೂರಿ ಶ್ರವಸ್ ಎಲ್ಲ ಇದ್ದ. ಇವರೆಲ್ಲ ಯಾರು? ಬಾಲ್ಯಕರ ಮೊಮ್ಮಕ್ಕಳು. ಇವ್ರು ಯಾಕೆ ಸೇರಿದ್ರು ಗೊತ್ತಾ? ಇನ್ನೊಂದು ಕಾರಣ ಇದೆ. ಭೂರಿ ಶ್ರವಸ್ಗೂ ಸಾತ್ಯಕಿಗೂ ಜಗಳ ಇತ್ತು. ಇಬ್ಬರು ಫೈಟ್ ಮಾಡ್ತಿದ್ರು. ಅವ್ರು ಅಲ್ಲಿ ಹಾಗೆ ಇಲ್ಲಿ ಸೇರ್ತಿದ್ರು. ಈ ಥರ ಆಪೋಸಿಟ್ ಪಾರ್ಟಿಗಳು ಕೂಡ ಈಗ ಹೊಡೆದಾಳಕ್ಕೆ ಅದೊಂದೇ ಚಾನ್ಸ್ ಸಿಗೋದು. ಆ ಸಿಕ್ಕಂಡಿ ಭೀಷ್ಮರು ಅವ್ರದ್ದು ಸಪ್ರೇಟ್. ದ್ರೋಣರ ದೃಷ್ಟದ್ರೋಣ ಗಲಾಟೆ ಇದೆ. ಅವ್ರವ್ರ ಗಲಾಟೆಗಳಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಅದರಲ್ಲಿ ಅವ್ರವ್ರ ವೈಯಕ್ತಿಕ ಗಲಾಟೆ ಬಂದಿದ್ದಾರೆ ಕೆಲವರು. ಒಂದು ಚಾನ್ಸಿಗೆ ನಾನೊಂದು ಕಲ್ಲು ಹೊಡೆದು ಬಿಡ್ಬೋದು ಅಂತೇಳಿ. ಆ ಥರ ಒಂದೇ ಧರ್ಮಕ್ಕೋಸ್ಕರನೇ ಬರಬೇಕು ಎಂಬ ಕಾನ್ಸೆಪ್ಟ್ ಇದ್ದವರಲ್ಲಿ ಈ ಕಡೆ ಬಂದರು. ಅದಕ್ಕೆ ಅವರೆಲ್ಲ ಎಂಥವ್ರವರು? ತುಂಬ ಸಾತ್ವಿಕರು, ಧರ್ಮಕ್ಕೋಸ್ಕರ ಕಮಿಟ್ ಆದವರು. ಇವ್ರು ಹಾಗಲ್ಲ, ಬೇರೆ ಬೇರೆ ಕಾರಣಕ್ಕಾದರೂ ಆದರೆ ಫುಲ್ ಸ್ಟ್ರೆಂತ್ ತೋರ್ಸೋಕ್ಕೆ ಸಾಧ್ಯ ಇಲ್ಲ ಅವ್ರ ಕೈಲಿ. ತಾಯಿ ಯುಧಿಷ್ಠಿರ ಕ್ಲುಪ್ತಾ ಸಹ ಮತ್ವಾ ಶಲ್ಯೋ ಅಬ್ರವೀದಿದಂ ಯಯೇತಾ ಕಾರಯಾಮಾಸ ತದಭೀಷ್ಟಂ ಕರೋಮ್ಯಹಂ. ಯಾರು ಮಾಡಿಕೊಟ್ರೋ ನಾನು ಅವ್ರು ಕೇಳಿದ್ದನ್ನು ಕೊಡ್ತೇನೆ ಅಂತ ಹೇಳಿದ. ಲೀನಃ ಶುತ್ವ, ಈ ಟೈಮ್ ಬೇಕು ಅಂತ ಕಾಯ್ತಾ ಇದೆ. ಲೀನಃ ಬಚ್ಚಿಟ್ಕೊಂಡು ಕೇಳ್ತಾ ಇದ್ದವನು ಅಡಕಿಕೊಂಡು. ತಕ್ಷಣ ಎಕ್ಸ್ಪೋಸ್ ಆದ. ನೋಡಪ್ಪ ಕೊಡು ಅಂತ ಕೇಳಿದ. ಧಾರ್ತಾರಾಷ್ಟ್ರ ಸತ್ಯಂ ಕುರು ಇತಿ ಅಭಾಷತ ದೇಹಿ ಮೇ ಯುದ್ಧ ಸಾಹಾಯ್ಯಂ ಇತಿ ಸೋಪಿ ಯಶೋ ಅರ್ಥಯನ್ ಕುರ್ವಿತಿ ಅಭಾಷತ. ದೇಹಿ ಮೇ ಯುದ್ಧ ಸಾಹಾಯ್ಯಂ, ಈ ಬೇಕು ನಮ್ಮ ಕಡೆ ಬಾಯಿಗ ಅಂತ ಕರೆದು. ಸೋಪಿ ಯಶಃ ಅರ್ಥಯನ್. ಅವರಿಗೆ ಹಿಂದಿನ ಕಾಲದ ಜನಕ್ಕೆ ಒಂದು ಕಮಿಟ್ಮೆಂಟ್ ಏನದು? ಮಾತು ಕೊಟ್ಟ ಮೇಲೆ ತಪ್ಪಾರ್ದು. ಮಾತು ಕೊಟ್ಟ ಮೇಲೆ ತಪ್ಪಾರ್ದು ಪ್ರಿನ್ಸಿಪಲ್ ಅಷ್ಟೇ ಹಿಡ್ಕೊಂಡ್ರೆ ಹೊರತು ಅಯೋಗ್ಯರ ಮಾತು ಕೊಟ್ಟರೆ ನಡೆಸಬೇಕಾಗಿಲ್ಲ. ಇದೊಂದು ಪ್ರಿನ್ಸಿಪಲ್ ಬಿಟ್ಬಿಟ್ರು ಅವರು. ಅದಕ್ಕೆ ಕೃಷ್ಣ ಹೇಳಿದ್ದು. ಯಾತಕ್ಕೆ ಕನ್ಫ್ಯೂಷನ್ ಮಾಡಿಕೊಂಡ್ರು ಅಂದರೆ ಭಗವದ್ಗೀತೆ ಓದಬೇಕು, ಗೊತ್ತಾಯ್ತಾ? ಸಯೇವಂ ಸಕಾಲೇನೇಹ ಮಹತಾ ಯೋಗೋ ನಷ್ಟ ಪರಂತಪ. ಆ ಗ್ಯಾಪ್ನಲ್ಲಿ ಏನು ಬಿಟ್ಟೋಗಿತ್ತೋ ಈ ಮೇನ್ ಮೆಸೇಜ್ ತಪ್ಪು ಹೋಗಿಬಿಟ್ಟಿತ್ತು. ಏನು ಮೇನ್ ಮೆಸೇಜ್ ಅದು? ದುಷ್ಟರಿ ಮಾತು ಕೊಟ್ಟರೆ ನಡೆಸಬೇಕಾಗಿಲ್ಲ, ಗೊತ್ತಾಯ್ತಾ? ಧರ್ಮ ವಿರುದ್ಧವಾದ ವಿಷಯ ಬಂದರೆ ಅದನ್ನು ನಾವು ಸುಳ್ಳು ಹೇಳಿದ್ರು ತಪ್ಪಲ್ಲ. ಇದೆಲ್ಲ ಮುಂದೆ ಭಗವದ್ಗೀತೆಯಲ್ಲಿ ಬರುತ್ತೆ ಅವೆಲ್ಲ ಕೂಡ. ಆ ಪಾಯಿಂಟ್ ಮಿಸ್ ಆಗಿತ್ತು, ಅದು ಹೇಳಬೇಕಾಗಿತ್ತು. ಇವತ್ತು ಮತ್ತೆ ಮಿಸ್ ಆಗಿದೆ. ಎಷ್ಟೋ ಇರ್ತಾರೆ ಕಮಿಟ್ ಆಗಿದ್ದಾರೆ ಅವರೀಗ. ನಾನು ಭಾರಿ ಹೆಲ್ಪ್ ಮಾಡಿದ್ದಾರೆ, ಆ ಕಡೆ ಹೋಗ್ತೇನೆ. ಧರ್ಮ ಬೇರೆ ಇದೆ, ಇವ್ರು ಭಾರಿ ಹೆಲ್ಪ್ ಮಾಡಿದ್ದಾನೆ. ಇವ್ರು ಮಾಡಿದ್ದೇನೋ ಧರ್ಮ ಬಿಟ್ಬಿಟ್ಟು ಭಾರಿ ಹೆಲ್ಪ್ ಮಾಡಿದ್ದಾರೆ, ಆ ಕಡೆ ಇಟ್ಕೊಂಡು. ಆ ಥರ ಆಗಿದೆ ಇವತ್ತು ಎಷ್ಟೋ ಪ್ರಸಂಗಗಳಾಗಿದೆ. ಎಕ್ಸಾಂಪಲ್ ಹೆಸರು ಕೊಡಬೇಕಾಗಿಲ್ಲ, ಆ ಥರ ಆಯಿತು. ಯಾವ್ಯಾವುದೋ ಕಾರಣಕ್ಕೆ ಧರ್ಮದ ಗತಿ ಏನಾಗಿದ್ದರೆ ಒಂದೊಂದು ಕಾರಣಕ್ಕೆ ಅವ್ರು ಕಾಂಪ್ರಮೈಸ್ ಮಾಡಿ ಧರ್ಮನ ಯಾರು ಕೇಳೋರು ಹಾಗಿದ್ದರೆ ಅಲ್ಲಿ ತಪ್ಪೇತು. ಹೀಗಾಗಿ ಎಲ್ಲ ಮೋಸಗೊಳಗಾಗಿಬಿಡ್ತಾರೆ. ಎಂತ ಒಳಗಾಗಬಾರ್ದಾಗಿ ಲೀನಶ್ರುತ್ವ ಹೇಳಬೇಕು. ಗೌರ್ಮೆಂಟ್ ಇದೆ, ಈ ಕಡೆ ಗುಡ್ಡ ಸೇರ್ಕೊಂಡ್ಬಿಟ್ಟಿದ್ದಾನೆ. ಅವನೇನು ಮಾಡಬೇಕೀಗ? ಆಮೇಲೆ ಗೊತ್ತಾಯಿತು ಒಂದು ತಪ್ಪಿತಸ್ತ ಅಂತೇಳಿ. ಈಗ ಅವ್ನ ಕಮಿಟ್ಮೆಂಟ್ ಯಾವುದಕ್ಕೆ? ಮೊದಲು ಧರ್ಮಕ್ಕೆ, ಸರ್ಕಾರಕ್ಕೆ ಇರಬೇಕು. ಸರ್ಕಾರಕ್ಕೆ ಕಮಿಟ್ಮೆಂಟ್ ಇದ್ದಾನೆ, ಇದಕ್ಕಲ್ಲ. ಬಿಡೋದಿಲ್ಲ ಅವನು. ಇವನ್ನ ಭಾರಿ ಹೆಲ್ಪ್ ಮಾಡಿದ್ದಾನೆ, ಮಗಳ ಮದುವೆ ದುಡ್ಡು ಕೊಟ್ಟ, ಈ ಥರ ಮಾಡ್ಬೇಕು, ಹೋಗಬಾರ್ದು, ತಪ್ಪದು.
ಅದು ತಪ್ಪೇದು ನಾವು ತಪ್ಪ ಧರ್ಮ ಅಧರ್ಮ ಅಂತ ತಿಳ್ಕೊಬೇಕು, ಇದು ನಾನು ಬಿಡೋದಿಲ್ಲ ಅಂತ ಹೇಳಬೇಕು. ಅಷ್ಟು ಧೈರ್ಯ ಬರಲಿಕ್ಕೆ ಸಾಧ್ಯ ಇಲ್ಲ. ಅದು ಎಳೀತಾ ಇರುತ್ತೆ, ಆ ಕಡೆಗೆ ಬಿಟ್ಟುಬಿಡ್ತಾರೆ. ಅದನ್ನು ಸುಲಭ ಅಲ್ಲ ಅದಕ್ಕೆ ಗೆಲ್ಲಬೇಕಾದ್ರೆ. ಅದಕ್ಕೆ ಇದೆಲ್ಲ ತಾತ್ಪರ್ಯ ಏನಾಗುತ್ತೆ, ಗಟ್ಟಿತನ ಬರುತ್ತೆ. ಇವ್ರು ಮಾಡಿದ ತಪ್ಪ ನಾವು ಮಾಡಬಾರದು, ಅದಕ್ಕೆ ದೇವರು ಬರೆದಿರೋದು. ಈಗ ಅವರಿಗೆ ಗೈಡೆನ್ಸ್ ಇರಲಿಲ್ಲ, ನಮಗೆ ಗೈಡೆನ್ಸ್ ಕೊಡ್ತಾ ಇದ್ದಾರೆ ಇಲ್ಲೇ ಕೂತ್ಕೊಂಡು, ಇದು ಫಾಲೋ ಮಾಡಬೇಕು ಅಂತ ಗೊತ್ತಾಗುತ್ತೆ. ಲೀನಸ್ ಅವ್ರ ಮೇಲೆ ಊಟಕ್ಕೆ ಬರ್ತೀವಿ, ಮಾತು ಕೊಟ್ಬಿಟ್ರಿ, ಈರುಳ್ಳಿ ಬಂದು ಏನು ಮಾಡಿ ಮಾತು ಕೊಟ್ಟಿದ್ದೆ, ಹೋದ ಈರುಳ್ಳಿ ತಿಂದು ಬಂದೆ ಅಂತ ಹೇಳಿದ. ನೋಡೋಕೆ ಅದಕ್ಕೆ ಈಗ ಅಲ್ಲ, ಮಾತು ಕೊಟ್ಟಿದ್ದು ಸರಿ, ಈರುಳ್ಳಿ ತಿನ್ನೋಕ್ಕೋಸ್ಕರ ಹೋಗ್ಬೇಕಾಗಿತ್ತು ಅಲ್ಲಿಗೆ. ಮಾತು ಕೊಟ್ಟು ಆ ಸಂಬಂಧ ಇದನ್ನು ಅದೆಲ್ಲ ಹೇಳ್ಬೋದು, ಧೈರ್ಯ ಹೇಳ್ಬೋದು. ಎಷ್ಟೊಂದು ಧೈರ್ಯವಾಗಿ ನಾನು ಬರ್ಲಿಕ್ಕೆ ಸಾಧ್ಯ ಇಲ್ಲ, ನಿಯಮ ಮಾಡ್ಕೊಂಡಿದ್ದೇನೆ ಅಂತ ಹೇಳ್ಬೋದು. ಎಷ್ಟೋ ಜನ ಹೇಳಿದ್ದೀನಿ ನಾನು ನಿಮಗೆ. ಬಂದರು ಅವರು ಹೇಳಿದರು, ಇವತ್ತು ಏಕಾದಶಿ, ಡೆಲ್ಲಿಯಲ್ಲಿ ನಾವು ಸ್ವಲ್ಪ ದಿವಸಿದ್ವಿ, ಆಗ ಅವ್ರು ತುಂಬ ಹೆಲ್ಪ್ ಮಾಡಿದರು. ಇವತ್ತು ಬೆಳಿಗ್ಗೆ ನಮ್ಮ ಮನೆಗೆ ಬಂದರು, ಗೊತ್ತಾಯ್ತಾ, ಊಟ ಹಾಕಿ ಕಳಿಸ್ಬೇಕಾಯ್ತು ನಾವು, ಅಲ್ಲ ಕಳಿಸ್ಬೇಕಾಯ್ತು. ನಾಳೆ ಜಾಸ್ತಿ ಇಲ್ಲ, ಇವತ್ತು ವಾಪಸ್ ಹೋಗಬೇಕಾಗಿತ್ತು ಅವರು. ಹಾಟ್ ಮಾಡೋಗಿರೋ ಅದಕ್ಕೇನು ಅಡುಗೆ ಮಾಡಿದ್ವಿ, ನಾವು ಊಟ ಕೂಡ ಮಾಡಿದ್ವಿ, ಆಯಿತಾ. ಇದು ನೋಡೋದಕ್ಕೆ ಅನಿಸುತ್ತೆ, ಪಾಪ 4 ವರ್ಷ ಹೆಲ್ಪ್ ಮಾಡಿದ್ದಾರೆ ಅಂದಮೇಲೆ ಸರಿ ಓಕೆ ಅಂದ್ಬಿಡ್ತಾರೆ. ಆದರೆ ಸರಿಯಲ್ಲ. ನೀವು ನೋಡಿ, ಧರ್ಮ ದೊಡ್ಡದು, ನೀವು ಬಂದಿದ್ದೀರಿ, ನೀವು ಭಾರಿ ದೊಡ್ಡದು. ಬೇರೆ ಏನಾದ್ರು ಮಾಡ್ಬೋದು, ನಾವು ಕೊಡ್ಲಿಕ್ಕಾಗಲ್ಲ. ಇನ್ನೊಂದು ಸತಿ ಮತ್ತೆ ಬನ್ನಿ ಬೇಕಾದ್ರೆ, ಹೊರಟು ಈಗ ಮಾಡೋಕ್ಕಾಗಲ್ಲ ಹೇಳಿ. ಅವ್ರಿಗೆ ಕೂಡ ಏನಾಗುತ್ತೆ ಅದರಿಂದ, ಹಾಗೆ ನಾವು ಮಾಡಬೇಕು ಅನಿಸುತ್ತೆ ಅವ್ರಿಗೆ. ಇವ್ರು ಕಾಂಪ್ರಮೈಸ್ ಮಾಡ್ಕೊಂಡು ಎಲ್ಲರೂ ಬಿಡ್ಲಕ್ಕೆ ಶುರು. ಇವರು ಬಿಟ್ಟರು, ಅವ್ರು ಒಂದೊಂದು ಕಾಲಕ್ಕೆ ಅವ್ರು ಬಿಟ್ಟುಬಿಟ್ರೆ ಕೊನೆಗೆ ಎಲ್ಲ ಹಿಡಿಯೋರು ಧರ್ಮನ. ಅದಕ್ಕೆ ಹೇಳಿ ಧರ್ಮ ಹಿಡಿ, ಅದು ನಿಮ್ಮನ್ನು ಗೆಲ್ಲಿಸುತ್ತೆ ಅಂತ ಹೇಳ್ತಾರೆ. ಬಟ್ ಆ ಕಾಲಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ, ಅದು ಮುಖ್ಯ, ಅದನ್ನು ಗೆಲ್ಲಬೇಕು. ಲೀನ ಶ್ರುತ್ವಾಧಾರ್ತರಾಷ್ಟ್ರ ಸತ್ಯಂ ಕುರ್ವಿತ್ಯಭಾಷತ ದೇಹಿಮೇ ಯುದ್ಧ ಸಾಹಾಯ್ಯಂ ಮಿತಿ ಸೋಪಿ ಯಶೋ ಅರ್ಥಯನ್. ಇದೆಲ್ಲ ಆಚಾರ್ಯ ಸುಮ್ಮನೆ ಲಿಸ್ಟ್ ಕೊಡ್ತಾರೆ, ಎಷ್ಟು ಮೆಸೇಜ್ ಇದೆ ಹಿಂದ್ಗಡೆಗೆ. ಸರಿ, ಏನೇನು ಕೆಲಸ ನಡೀತು ಅಂತ ಹೇಳ್ತಾರೆ. ದೇಹಿಮೇ ಯುದ್ಧ ಸಾಹಾಯ್ಯಂ ಮಿತಿ ಸೋಪಿ ಯಶೋ ಅರ್ಥಯನ್. ಕೀರ್ತಿಗೋಸ್ಕರವಾಗಿ ಕೈಗೆ ಮಾತು ಕೊಟ್ಟ, ಏನು ನಡೆಸ್ಬೇಕಾಗಿತ್ತು ಅದನ್ನು? ಇನ್ವ್ಯಾಲಿಡ್ ಮಾತು ಅದು ಆ್ಯಕ್ಚುಲಿ, ಗೊತ್ತಾಯ್ತು. ಈಗ BC ತನ್ನ ಹೆಂಡತಿ ಮಾತು ಕೊಟ್ಟ, ನಿನ್ನ ಮಗನಿಗೆ ಸೀಟ್ ಕೊಡ್ತೀನಿ, ಅವ್ನು ಪವರ್ ಇದೆಯಾ ಅವನಿಗೆ? ಕೊಡೋಕ್ಕೆ ಬರೋದಿಲ್ಲ. ಯಾಕೆ? ಪ್ರೊಸೀಜರ್ ಇದೆ ಅದಕ್ಕೊಂದು. ಅಪಾಯಿಂಟ್ ಮಾಡೋಕ್ಕೆ ಹೀಗೆಲ್ಲ ಮಾಡೋಕ್ಕೆ ಬರೋದಿಲ್ಲ ಅದಕ್ಕೊಂದು. ತನ್ನ ಮಗನೇ ಆದರೂ ಅವನು ಅದರಲ್ಲಿ ಅರ್ಹತೆ ಇಲ್ಲದೆ ಹೋದರೆ ಕೊಡೋಕ್ಕೆ ಬರೋದಿಲ್ಲ. ಆ ಥರ ಪವರ್ ಕೊಟ್ಟಿಲ್ಲ ಇವತ್ತಿಗೂ ಕೂಡ. ಅವ್ರು ರೂಲ್ಸ್ ಪ್ರಕಾರ ವರ್ಕ್ ಮಾಡಬೇಕು. ನಾನು ಆಲಿಲ್ಲ ಅಂತ ಹೇಳಿ ಹಾಕಿ ಬರೋದಿಲ್ಲ. ಕೆಲವು ಸಣ್ಣ ಪೋಸ್ಟ್ ಇರುತ್ತೆ, ದಿನಗೂಲಿ, ಅದಕ್ಕೆಲ್ಲ ಕೊಡ್ಬೋದು ಅಷ್ಟೇ ಹೊರತು ಇದಕ್ಕೆಲ್ಲ ಕೊಡೋಕ್ಕೆ ಬರೋದಿಲ್ಲ. ಇದರಲ್ಲಿ ಚೆನ್ನಾಗಿ ಸೋತ್ಬಿಡ್ತಾರೆ. ಮಾತು ಕೊಟ್ಟಿದ್ದೇನೆ ಎಷ್ಟೋ ಜನ ಹೇಳ್ತಿರ್ತಾರೆ. ಅಂತ ಯಾರೋ ಒಬ್ಬ ಹಿಂದೆ ಪಾಠಕ್ಕೆ ಬರೋದೇ ಒಬ್ಬ ವ್ಯಕ್ತಿ, ಯಾವ ಮಗಳನ್ನ ಯಾರನ್ನೋ ಮದುವೆ ಆದ್ರು ಅಂತ ತಿಳ್ಕೊಬೇಡ, ಮಗ ಯಾರನ್ನೋ ಮದುವೆ ಆದ. ಅಲ್ಲ, ಮಗ ಕೇಳಿ, ಇಲ್ಲ ನಾನು ಮಾತು ಕೊಟ್ಬಿಟ್ಟಿದ್ದೇನೆ ಅವಳಿಗೆ. ದಶರಥ ಮಹಾರಾಜ ಅವನು ಮಾತು ಕೊಡ್ಲಿಕ್ಕೆ ಮಾತು ಕೊಟ್ಬಿಡಿ, ಮಾತು ಕೊಟ್ಟಿದ್ದಾರಂತೆ ಮಾಡ್ಕೊ. ಏನು ತಮಾಷೆ ಅದು? ನೀ ಹೂ ಆರ್ ಯು ಟು ಗಿವ್? ಅಷ್ಟು ಶುರು ಮಾಡಿಬಿಟ್ರೆ ನಾನು ಒಂದು ಕಾಪಿ ಹೊಡಿತೀನಿ, ಬರ್ಬೇಷ್ ಕೊಡ್ತೀನಿ, ಮಾತು ಕೊಟ್ಟಿದ್ದೇನೆ ಅಂತಲೇ ಅರ್ಥ ಏನು? ಅದಕ್ಕೆ ಇನ್ವ್ಯಾಲಿಡ್ ಅದು, ಕೊಡಬಾರ್ದು. ಅದು ಜನ ಸೋತು ಬಿಡ್ತಾರೆ. ಇವತ್ತು 199 ಪಾಲು ನಮ್ಮ ನಿತ್ಯ ಜೀವನದಲ್ಲೇ ನಮ್ಗೆ ಹೀಗಾಗೋದು. ಯಾವ ಕಡೆ ಹೋಗುತ್ತೆ ನನ್ನ ಮನಸ್ಸು ಜನರಲ್ಲಿ? ಈಗ ನಾವು ಫೇವರಬಲ್ ಮಾಡೋಕ್ಕೆ ಹೊರಟುಬಿಟ್ಟು ಮುಂದಿನ ಮರೆಸ್ಬಿಡ್ತೇವೆ. ಅದನ್ನು ತ್ಯಾಗ ಮಾಡೋ ಆಗ ಅವನು ಬಯಸ್ಕೋಬೇಕಾಗತ್ತೆ. ಕೆಲವು ಮದುವೆ ಕರೆದಿರ್ತಾರೆ, ಅದು ಇನ್ವ್ಯಾಲಿಡ್ ಮದುವೆ, ಹೋಗೋದಿಲ್ಲ. ಏನು ತಪ್ಪು ತಿಳ್ಕೊತಾರೆ ಅನ್ನೋ ಅಂತ ಹೋಗಿಬಿಡ್ತಾನೆ. ಅವ್ರು ಹೇಳಿ ನಾವು ಬರೋದಿಲ್ಲ ಅಂತ ಡೈರೆಕ್ಟಾಗಿ ನಿಮ್ಮ ಭಾರಿ ಅದಿರ್ಬೋದು, ಅದಕ್ಕಿಂತ ಸಂಬಂಧ ಇಲ್ಲ. ಬಸ್ನಲ್ಲಿ ಒಂದು ದಾರಿಯಲ್ಲಿ ಹೋಗ್ತಾ ಎಕ್ಸಾಮಿನರಿಗೆ, ಟೀಚರಿಗೆ ಡ್ರಾಪ್ ಕೊಟ್ಟ ಅಂಥೇಳಿ ಅವ್ನು ಇನ್ನೆಷ್ಟು ಕಾಪಿ ಹೊಡ್ಲಿಕ್ಕೆ ಪರೀಕ್ಷೆ ಕೊಡೋಕ್ಕಾಗತ್ತಾ? ಅದಕ್ಕೆ ಸಂಬಂಧನೇ ಇಲ್ಲ. ಇದು ನ್ಯಾಚುರಲಿ ಹೆಲ್ಪ್ ಇದು, ಸಂಶಯ ಇಲ್ಲ ಆ ಬಗ್ಗೆ. ಬಟ್ ಅದಕ್ಕೆ ಲೈಸೆನ್ಸ್ ಅಲ್ಲ. ಅದಕ್ಕೇನು ಮಾಡಬೇಕಿತ್ತು ಅವನು? ನೋಡೇ ನಾನು ನಾನು ಹೆಲ್ಪ್ ಮಾಡ್ತೀನಿ, ಕಾಂಟ್ ಹೆಲ್ಪ್. ಎಷ್ಟೋ ಥರದ್ದು ಹಾಗಾಗಿದೆ. ಎಷ್ಟೋ ಥರದ ಇನ್ವೆಲ್ ಇದ್ದ ಕಾಲಕ್ಕೆ ಭಾರಿ ಪಾಪ್ಯುಲರ್ ಸಿನಿಮಾ ಆ್ಯಕ್ಟರು ಅವ್ನು ಸ್ಟೂಡೆಂಟ್ ನಮಗೆ ಭಾರಿ ಪಾಪ್ಯುಲರ್. ಅವ್ನು 100 ಡೇಸ್ ನಡೀತಾ ಇದೆ ಸಿನಿಮಾ. ಅವ್ನು ಕೂತಿದ್ದಾನೆ, ಕಾಪಿ ಹೊಡಿತಾ ಇದ್ದಾರೆ. ಏನು ಮಾಡಬೇಕೀಗ? ಅಲ್ಲಿ ಹೀರೋ ಇಲ್ಲಿ ವಿಲನ್ ಅವ್ರು ಆ್ಯಕ್ಚುಲಿ. ಏನು ಮಾಡಬೇಕೀಗ? ಅವ್ರಿಗೆ ಹೊರಗೆ ಕಳಿಸಿಬಿಟ್ರೆ ದೊಡ್ಡ ಗಲಾಟೆ ಆಗುತ್ತೆ. ಮತ್ತು ಎಲ್ಲ ಜನ ಆ ಕಡೆ ಇದ್ದಾರೆ, ಗೊತ್ತಾಯ್ತಾ? ಹೊರಗೆ ಕಳಿಸೋದು ನಮ್ಮದು ಇದು ಮೋಸ ಆಗುತ್ತೆ, ಮಾಡೋಂಗಿಲ್ಲ. ಆ್ಯಕ್ಚುಲಿ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಬಂದಿತ್ತು. ಅವಾಗ ಏನು ಮಾಡಿದೆ, ಅವ್ನ ಪಕ್ಕದಲ್ಲಿ ಕೂತ್ಕೊಂಡ್ಬಿಟ್ಟು ಹೋಗಿಬಿಟ್ಟು, ಗೊತ್ತಾಯ್ತಾ? ಏನು ಮಾಡೋಂಗಿಲ್ಲ ಅವ್ನು. ತೀರಾ ಅಷ್ಟು ಹೊಡೆಯೋಷ್ಟು ಸಾಧ್ಯ ಇಲ್ಲ. ಅವನು ಎಕ್ಸಾಮ್ ಮುಗಿಯವರೆಗೂ ಅಲ್ಲಿ ಅದನ್ನೇ ಹೆಡ್ ಮಾಡಿ ಚೇರ್ ಮಾಡ್ಕೊಬಿಟ್ಟು ಹುಡುಗಡೆ ನೋಡ್ತಾ ಇದ್ದೆ. ನನ್ನ ಚೇರ್ ಬೇರೆ ಅಲ್ಲಿ ಬಿಟ್ಟು ಇಲ್ಲಿ ಕೂತ್ಕೊಂಡಿದ್ದೆ. ಕಡೆ ನೋಡಿದೆ, ಅರ್ಧ ನೋಡ್ದೆ. ಸಾರ್ ಭಾರಿ ಬುದ್ಧಿವಂತರಿದ್ದೀರಿ ಸಾರ್ ಅಂತ ಎದ್ದೋಗ್ಬಿಟ್ಟ. ತೀಟ್ಕೊಟ್ಟೆ ಎದ್ದೋಗ್ಬಿಟ್ಟು. ಅವನಿಗೆ ಎರಡೇ ಇಲ್ಲ, ಅವನಿಗೆ ಇದು ಮಾಡಲಾರ ಅದು ಮಾಡಲಾರ. ಕಾಪಿ ಹೊಡೆಯೋಷ್ಟು ಧೈರ್ಯ ಇಲ್ಲ. ಇದು ಸುಮ್ಮನೆ ಕೂತ್ ಪ್ರಯೋಜನ ಇಲ್ಲ. ಹೋಯ್ಬಾರಪ್ಪ, ವೆರಿ ಗುಡ್ ತೆಗೆತ್ತು ಕಳಿಸ್ಬಿಟ್ಟೆ ಹೋಯ್ತು. ಅಂದರೆ ಈ ಥರ ಅಕಸ್ಮಾತ್ ಫಲಾಪೇಟ್ ನಾವು ಕೊಟ್ಬಿಟ್ಟಿದ್ರೆ, ಅಕಸ್ಮಾತ್ ಕೊಟ್ಟಿದ್ರೆ ಯಾರು ಕೇಳ್ತಿರಲಿಲ್ಲ. ಯಾಕೆಂದರೆ ಅವ್ರ ಪಾಪ್ಯುಲಾರಿಟಿ ಇತ್ತಲ್ಲ. ಬಟ್ ಭಾರಿ ತಪ್ಪದು. ಆ ಕಾರಣ ಇಟ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅಂತ ತುಂಬ ಬರುತ್ತಂತೆ ಕೆಲಸಗಳೆಲ್ಲ. ಅದನ್ನು ಭಾರಿ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ಜಗಳ ಕಟ್ಕೊಳ್ಳೋದು ಮೂರ್ಖತನ. ಇನ್ನೊಬ್ಬರು ಯಾರು ಜಗಳ ಕಟ್ಕೊಳ್ಳೋದು ಕೊಟ್ಟ ಪಾಪ
ತಿರುಗಿ ಹೊಡೆದ್ಬಿಟ್ಟು ಹೋಗ್ಬಿಟ್ಟು ಅವನ ಗುಂಡ ಬೇಷ್ಟು ಹೊಡೆದ ಅವನ ಹೊಲು ಬರೋದು ಪಾಪ ಆಸ್ಪತ್ರೆ ಸೇರ್ಬೇಕಾಯ್ತು. ಅವ್ನು ಬೇರೆಯವ್ರಿಗೆ ಸಪೋರ್ಟ್ ತೊಗೊಂಡು ಮಾಡ್ಬೋದಾಗಿತ್ತು ಕೆಲಸನ. ಅಂಥ ಧೈರ್ಯ ಒಬ್ಬರೇ ಹಿಡಿಬಾರ್ದು, ಯಾವಾಗ ಕಾಪಿ ಹೊಡಿ ಒಬ್ಬರೇ ಹಿಡಿದ್ಬಿಟ್ಟು ಗುಂಡಗಳಿದ್ದಾಗಿರ್ತಾನೆ. ಡಾಕ್ಟರ್ ಎಷ್ಟು ಜೊತೆ ಬಂದುಬಿಟ್ರೆ ಏನಾಗುತ್ತಾಗ ಏನೂ ಮಾಡೋಕ್ಕಾಗಲ್ಲ. ಅದು ಅವಸರ ಪಟ್ಟು ಮಾಡಿದ್ದಕ್ಕೆ ಇದಾಯಿತು. ಅವೆಲ್ಲ ಪಾಠಗಳು ಅವೆಲ್ಲ ಎಷ್ಟೋ ದಿವಸ ಆಸ್ಪತ್ರೆಯಲ್ಲಿದ್ದು ಪಾಪ ಇದನ್ನು ಮಾಡಿಕೊಂಡು ಭಾಳ ಒದ್ದಾಡಬೇಕಾಯ್ತು. ಕಡೆಗೆ ಅವನು ಎಸ್ಕೇಪ್ ಆಗಿಬಿಟ್ಟ. ಇಷ್ಟೆಲ್ಲ ಮಾಡಿದ್ರು ಕೂಡ ಅವನಿಗೆ ಕೇಸು ಬುಕ್ ಆಗಲಿಲ್ಲ, ಇದು ಬುಕ್ ಆಗಲಿಲ್ಲ, ಎಸ್ಕೇಪ್ ಆಗಿ ಪಾವರ್ ಆಗಿಬಿಟ್ಟ. ಭಾರಿ ಇದಾಗಿತ್ತು. ಈ ಕಾಲದಲ್ಲಿ ಧರ್ಮ ಪಾಲನೆ ಮಾಡೋಕ್ಕೆ ಹೊರಟ್ರೆ ಭಾರಿ ಕಷ್ಟಗಳು. ಲೀನ ಶ್ರುತ್ವಾಧಾರ್ತರಾಷ್ಟ್ರ ಸತ್ಯಂ ಕುರ್ವಿತ್ಯಭಾಷತ ದೇಹಿ ಮೇ ಯುದ್ಧ ಸಾಹಾಯ್ಯಂ ಇತಿ ಸೋಪಿ ಯಶೋ ಅರ್ಥಯನ್ ರಕ್ಷಾರ್ಥಂ ಆತ್ಮವಾಕ್ಯಸ್ಯ ತಥೇತಿ ಇತ್ಯೇವಂ ಅಭ್ಯಭಾಷತ. ಆಯ್ತಪ್ಪ ಬರ್ತೀನಿ. ಆತ್ಮವಾಕ್ಯಸ್ಯ ರಕ್ಷಾರ್ಥಂ ಪುರಾಣಗೆಲ್ಲ ನೋಡಿಬೇಕಾದ್ರೆ ಮಾತು ಕೊಟ್ಟರು ಸಿಕ್ಕಾಕೊಟ್ರು, ಮಾತು ಕೊಟ್ಟರು ಸಿಕ್ಕಾಕೊಟ್ರು. ದಶರಥರಿಂದ ಶುರು ಮಾಡಿಬಿಟ್ಟು ಎಲ್ಲರಿಗೂ ಅದೇ ಮಾತು ಬರ್ತಾಯಿತ್ತು. ಆ ಮಾತು ಕೊಟ್ಟಿದ್ದೇ ಫಸ್ಟ್ ತಪ್ಪು. ಹೋಗಲಿ ಕೊಟ್ಟ ಅಂತೇಳಿ ನಡೆಸ್ಬೇಕಾದ ಕಾರಣ ಇಲ್ಲ ಅದನ್ನು. ಹೌದು ಮಾತು ಕೊಟ್ಟಿದ್ದೆ, ಇನ್ವ್ಯಾಲಿಡಿ ಕೊಡೋಕ್ಕಾಗೋದಿಲ್ಲ, ನಿಮ್ಗೆ ಗ್ಯಾರಂಟಿ ಸೀಟ್ ಕೊಡ್ತೀನಿ ಅಂತ ಹೇಳಿದ ಪಾಪ. ನಿಮಗೆ ಸೀಟ್ ಕೊಡಿಸ್ತೀನಿ ಅಂತ ಹೇಳಿದ. ಅವನು PUC ಫೇಲ್ ಆಗಿಬಿಟ್ಟಿದ್ದಾನೆ, ಹೇಗೆ ಕೊಡಿಸ್ತಾನೆ ಈಗ? ಏನೋ ಮಾತು ಕೊಟ್ಟಿದ್ದೇನೆ ಕೊಡಿ ಅಂತ ಹೇಳಿದರೆ ಅದು ಯಾಕೆ ಸಾಧ್ಯ ಇಲ್ಲ? ಮಿನಿಮಮ್ ಪಾಸ್ ಆಗಬೇಕಾಯ್ತು. ಕಡೆ ಫಸ್ಟ್ ಪಾಸು ಅಂತ ಆಗಿಬಿಟ್ಟಿದ್ರೆ ಏನು ಮಾಡ್ಬೋದು? ಇವ್ರು ಯಾಕೆ ಮಾಡೋದು ಸಾಧ್ಯ ಇದೆ ಮಾಡ್ಲಿಕ್ಕೆ, ಅದನ್ನು ಹೇಗೆ ಸಾಧ್ಯ ಇದೆ? ಇಂಪಾಸಿಬಲ್. ಐ ಆಮ್ ಸಾರಿ ಅಂತ ಹೇಳಲೇಬೇಕಾ? ಅಲ್ಲಿ ಗೊತ್ತಾಗುತ್ತಲ್ಲ ಅಷ್ಟು ಮಾಡಬೇಕಾಗ. ಅದಕ್ಕೆ ಅದು ತುಂಬ ಇದು ಬೇಕು, ಓದಿನ ಅಭ್ಯಾಸ ಬೇಕು ಅದಕ್ಕೆ. ಸ ಪಾಂಡವ ಅಂತತೋ ಗತ್ವ ತೈರಜ್ಞಾತ ಏವಚ ತಿಳಿದು ಏನು ಮಾಡ್ದಾತೀಗ? ಆಯ್ತಪ್ಪ ನಾನು ಹೋಗ್ತೇನೆ, ನೀನು ಆಯಿತು ಸಿಕ್ಕಾಗ ಮಾತು ಕೊಡ್ತೇನೆ, ನಾನು ಸೈನ್ಯ ತೊಗೊಂಡು ಹೋಗಿಬಿಟ್ಟಿದ್ದೀನಿ ಈಗ, ಗೊತ್ತಾಯ್ತಾ? ನಾನೇನು ಮಾಡ್ತೀನಿ ಈಗ? ಪಾಂಡವ್ರಿಗೆ ಹೇಳಿಬಿಡ್ತೀನಿ, ಮತ್ತೆ ಯುದ್ಧದಲ್ಲೇ ಮೀಟಾಗಂತ ಮಾತು. ಆಯ್ತು ಹೋಗಿ ಅವನಿಗೆ ಸೈನ್ಯ ಬಂತಲ್ಲ ಸಾಕು. ಅವನಿಗೆ ಕೃಷ್ಣನ್ನೇ ವ್ಯಾಲಿಡೇ ಗೊತ್ತಾಗುತ್ತೆ, ಸೆಲ್ಲಿ ವ್ಯಾಲಿ ಗೊತ್ತಾಗುತ್ತೆ ಅವನಿಗೆ. ಸೈನ್ಯ ಅಂತ ಅಡ್ವಾನ್ಸ್ ಕೊಟ್ಟಾಗಾಯ್ತಲ್ಲ, ನನ್ನ ಬ್ಯಾಗೇಜೆಲ್ಲ ತೊಗೊಂಡೋಗಿ ಬರ್ತೀನಿ ಅಂತ ಹೇಳಿದರೆ ಬರಲೇಬೇಕಾಯ್ತ, ಬೇರೆ ದಾರಿ ಇಲ್ಲ. ಹೊರಟ ಅಲ್ಲಿ ಬಂದ. ಅದೇನಾಯಿತು ನೋಡೋಣ ನಾಳೆ. ಅಂದರೆ ಎಷ್ಟು ಇದೇ ಇದ್ದಾನೆ ದುರ್ಯೋಧನ, ಯಾವ ಥರ ಇವನ್ನ ಸಪೋರ್ಟ್ ಮಾಡ್ತಾರೆ ಜನ. ಇಷ್ಟಾದರೂ ಕೂಡ ದುರ್ಯೋಧನ ಮಹಾ ಹೀರೋ. ಇಷ್ಟು ಮೋಸ ಮಾಡಿದ್ರೆ ಹೇಗೆ ಹೀರೋ ಆಗ್ತಾನೆ? ಇವನ್ನೇ ಅದು ಇದನ್ನು ಏನು ತಗೋತಾ ಇದ್ದಾನ? ಇದು ಟ್ಯಾಕ್ಟಿಕ್ಸ್ ಅಲ್ಲ ಇದೆಲ್ಲ. ಪಿಕ್ ಪ್ಯಾಕ್ ಮಾಡೋ ಟ್ಯಾಕ್ಟಿಕ್ಸ್ ಅದು ಮೋಸ. ಸರಿಯಾದ ರೀತಿಯಲ್ಲಿ ಸಾಧನೆ ಅದನ್ನು ಟ್ಯಾಕ್ಟಿಕ್ಸ್ ಅಂತಾರೆ ಹೊರತು ಮೋಸನೂ ಟ್ಯಾಕ್ಟಿಕ್ಸ್ ಅಂತ ಕರೆಯೋದಾದರೆ ಇವರೆಲ್ಲ ಮೋಸ ಮಾಡಿದವರೆಲ್ಲ ಭಾರಿ ಟ್ಯಾಕ್ಟಿಕ್ಸ್ ತಿಳ್ಕೊಂಡಿರೋಂತಾಗತ್ತೆ.